सर्वोपप्रवरहितः प्रज्ञानहर प्रत्यगर्थो ब्रह्म श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं भगवद्भाष्यं वन्दे सदाहं श्री श्री ಶುರು ಮಂತ್ರ ಇಲ್ಲ ಜ್ಞಾಪಕ ಇಲ್ವಾ 22 21 ಆಯ್ತಾ ಹೌದಮ್ಮ 22 ತೆಗಿಯೋ ಅವ್ರದ್ದು ಭಾಷ್ಯ ಎಷ್ಟೋ 22 ಅಲ್ಲ 423 22 ಅಲ್ಲ 23 ಗುರುಗಳ ಭಾಷ್ಯ ಹೌದಾ 23 ತೇಭ್ಯೋ ರಾಜ ರಾಜ ಅಂತ ಆಯ್ತಾ तेभ्यो प्राप्तेभ्यः पृथग्रहाणि कारयाञ्चकार सह प्रातः सञ्जिहान उवाच नमेस्तेनो जनपदेन कदर्यः नमज्जपो नानाहिताग्निः मा विद्वान् न स्वैरी कुतरिणी यक्षमाणोमि भगवन्तोऽहमस्मि यावदेकैकस्मारस्त्विजे धनं दास्यामि भगवद्भ्यो दास्यामि वसन्तु भगवन्त इति नमेस्तेनो जनपदेन कर्तव्यः नमध्यवो नानाहिताग्निः आविद्वान् तस्मैनि स्वैरिणी तो यक्षमाणो वै भगवन्तोऽहमस्मि यावदेकैकस्मारस्त्विजे धनं दास्यामि तावद्भगवद्भ्यो दास्यामि वसन्तु भगवन्त इति एषः प्राप्तेभ्यः पृथक् अर्हाणि कार्याञ्चकार सः प्रातः सञ्जिहानः उवाच न मे स्तेनः जनपदे न कर्तव्यः न मध्यवः न नानाहिताग्निः न अनाहिताग्निः न अविद्वान् न स्वैरिणी तः यक्ष्यमाणः वै भगवन्तः अहम् अस्मि यावत् एकस्मै हृत्विजे दास्यामि तावत् भगवन्तः दास्यामि वदन्तु भगवन्तः तेभ्यः प्राप्तेभ्यः ಅಂದ್ರೆ ಒದಗಿ ಬಂದಂತಹ ಆ ಪ್ರಾಚೀನ ಶಾಲಾದಿ ಋಷಿಗಳಿಗೆ ಪೃಥಕ್ ಬೇರೆ ಬೇರೆ ಮಧುಪರ್ಕವನ್ನ ಕಾರ್ಯಾಂಚಕಾರ ಮಾಡಿದ್ದ. ಪುರೋಹಿತರನ್ನು ಕರೆಸಿ ಆ ಕೇಕೆಯ ರಾಜ ಆ ಶುಕೇಶಾದಿ ಷಡ್ಋಷಿಗಳಿಗೆ ಬೇರೆ ಬೇರೆ ಮಧುಪರ್ಕಾದಿ ಪೂಜೆಯನ್ನು ಮಾಡಿದ್ದ. ಸಹ ಅವರ ಆ ಕೇಕೆ ರಾಜನು ಪ್ರಾತಃ ಬೆಳಗಿನ ಜಾವ ಸಂಜಿಹಾನ ಅಂದ್ರೆ ಹಾಸಿಗೆ ಬಿಡುತ್ತಲೇ ಇನ್ನು ಏಳುತ್ತೂ ಆಗ್ಲೇನೆ ವಾಚ ಹೇಳ್ದ ಬೆಳಗ್ಗೆ. ಅವರು ಇವನ ಅರ್ಹವನ್ನ ಇವರು ಕೊಟ್ಟಂತಹ ಪೂಜೆಯನ್ನ ಸ್ವೀಕಾರ ಮಾಡಲಿಲ್ಲ. ಅವರು ಯಾರೋ ಸುಕೇಶಾದಿಗಳು. ಅವಾಗ ಹೇಳ್ತಾನೆ, ನಮೇಸ್ತೇನು ಸ್ವಾಮಿ, ಯಾಕೆ ತಗೊಳ್ತಿಲ್ಲ? ನಾನೇನು ಅಧರ್ಮನಾದ ರಾಜ ಅಲ್ಲ. ನನ್ನ ರಾಜ್ಯದಲ್ಲಿ ಕಳ್ಳರೇ ಇಲ್ಲ. ಯೋಚನೆ ಮಾಡೋ ಅಂಥ ರಾಜ. ಜನಪದ ರಾಜ ರಾಜ್ಯ. ನನ್ನ ರಾಜ್ಯದಲ್ಲಿ ಸ್ಥೇನಃ ನಾಸ್ತಿ, ಕಳ್ಳನೇ ಇಲ್ಲ. ಹಾಗೆ ನ ಕದರ್ಯ, ಜುಗ್ಗ ಯಾರೂ ಇಲ್ಲ. ಎಲ್ಲ ದಾನ ಮಾಡುವ ಸ್ವಭಾವದವರು. ಎಲ್ಲರೂ ಉದಾರಿಗಳು. ಇನ್ನೊಬ್ಬರ ಸ್ವತ್ತನ್ನು ಅಪೇಕ್ಷೆ ಪಡೆದೇ ಇರೋರು. ಯಾರು ಇನ್ನೊಬ್ಬರ ಸ್ವತ್ತನ್ನು ಅಪೇಕ್ಷೆ ಪಡಲ್ಲ.
ಅಂತ ನ ಮದ್ಯಪ ಬ್ರಾಹ್ಮಣನಾಗಿ ಯಾರು ಹೆಂಡ ಕುಡಿಯೋರಿಲ್ಲ ನಮ್ಮ ರಾಜ್ಯದಲ್ಲಿ. ಓ ಅಮ್ಮ 2 ದಿನ ಚಕ್ಕರ್ರು ಎಲ್ಲೋಗಿದ್ರು ಕಾಣದೆ, ನಿನ್ನೆ ಬರ್ಲೇ ಇಲ್ಲ. ಹಸು ಇಟ್ಕೊಂಡು ಅಗ್ನಿ ಹಿಡದೇ ಇರೋನಿಲ್ಲ. ನಾ ಅವಿದ್ವಾನ್ ಅಂದ್ರೆ ವಿದ್ಯಾಭ್ಯಾಸ ಮಾಡದಿರತಕ್ಕಂಥವನು ಯಾವನೂ ಇಲ್ಲ. ನ ಸ್ವೈರಿ ಅಂದ್ರೆ ಸ್ವೇಚ್ಛಾಚಾರಿಯಾದ ಮನುಷ್ಯ ಇಲ್ಲ. ಅವನೇ ಮೇಲೆ ಸ್ವೈರಣಿ ಕುತಃ ವೇಶ್ಯ ಎಲ್ಲಿಂದ ಬರ್ತಾಳೆ ನಮ್ಮ ದೇಶದಲ್ಲಿ? ನಮ್ಮ ದೇಶ ವೇಶ್ಯವಾಟಿಕೆ ಇಲ್ಲ. ಹೀಗಿರ್ಬೇಕಾದ್ರೆ ನೀವು ಯಾಕೆ ನನ್ನ ಆತಿಥ್ಯಂ ಸ್ವೀಕಾರ ಮಾಡ್ತಿಲ್ಲ? ನನ್ನಲ್ಲಿ ಏನ್ ದೋಷ ಕಾಣ್ತಿದ್ದೀರಾ? ನನ್ನಲ್ಲಿ ದೋಷ ಇದ್ದಿದ್ರೆ ನನ್ನ ಆತಿಥ್ಯಂ ನೀವು ಸ್ವೀಕಾರ ಮಾಡಲ್ಲ ನೀವು ಅನ್ಬಹುದು. ನಿಮ್ಗೆ ಹಾಗನ್ನೋಕೆ ಅಧಿಕಾರವೇ ಇಲ್ವಲ್ಲ. ಯಾವ ದೋಷವೂ ನನ್ನ ಇದಿಲ್ಲ. ಯಕ್ಷಮ ಅಷ್ಟೇ ಅಲ್ಲ, ಸದ್ಯದಲ್ಲಿ ಯಕ್ಷಮಾನ ದೊಡ್ಡ ಯಾಗವನ್ನು ಮಾಡುವನಾಗಿದ್ದೇನೆ. ಭಗವಂತಹ ಹೇ ಪೂಜಾವಂತರೇ, ಅಹಮಸ್ಮಿ ನಾನು ಅಂಥವನಾಗಿದ್ದೇನೆ. ಯಾವುದು ಏಕೈಕಸ್ಮಿ ಋತ್ವಿಜೆ, ಎಷ್ಟರ ಮಟ್ಟಿಗೆ ಒಬ್ಬೊಬ್ಬ ಋತ್ವಿಜನಿಗೂ ನಾನು ಧನವನ್ನು ಕೊಡುತ್ತೇನೋ, ತಾವೇ ಭಗವದ್ಭೋಜ ಅಷ್ಟನ್ನೇ ತಮ್ಮ ಕೊಡ್ತೀನಿ. ಸುಮ್ಮನೆ ಇರಿ ನೀವು, ಅಷ್ಟೊಂದು ಧನ ನಿಮ್ಗೆ ಕೊಡ್ತೀನಿ. ವಸಂತು ಭಗವಂತಹ, ತಾವೆಲ್ಲರೂ ವಾಸವಾಗ್ಕೊಂಡು ಇರಿ, ನಮ್ಮಲ್ಲೇ ಇರಿ ಅಂತ ಹೇಳಿ ಕೇಕೆಯ ರಾಜ ಈ ಸುಕೇಶಾದಿ 6 ಋಷಿಗಳಿಗೆ ವಿಜ್ಞಾಪನೆ ಮಾಡ್ಕೊಂಡ ಅಂತ. ತೇಭ್ಯೋ ರಾಜ ಪ್ರಾಪ್ತೇಭ್ಯಃ तेभ्यो राजा प्राप्तेभ्यः ಪೃಥಕ್ पृथगर्हाणि अर्हणानि पुरोहितैः ಭೃತ್ಯೈಶ್ಚ ಕಾರ್ಯಾಂಚಕಾರ ಕಾರಿತವಾನ್. भृत्यैश्च कार्याञ्चकार कारितवान्. ಬಂದಂತಹ ಆ ಸುಕೇಶಾದಿ ಸುಕೇಶಾಲ ಅವರು ಪ್ರಾಚೀನ ಶಾಲಾದಿ ಬಂದಂತಹ ಪ್ರಾಚೀನ ಶಾಲಾದಿ ಋಷಿಗಳಿಗೆ ರಾಜನು ಬೇರೆ ಬೇರೆಯಾದಂತಹ ಅರ್ಹಗಳನ್ನ ಪೂಜೆಗಳನ್ನ ಪುರೋಹಿತರಿಂದಲೂ ಮತ್ತೆ ಆಳುಕಾಳುಗಳಿಂದ, ಯಾಕಂದ್ರೆ ತುಂಬಾ ಇರುತ್ತಲ್ಲ, ಬಟ್ಟೆ ಕೊಡೋದು, ಹಣ್ಣು ಕೊಡೋದು, ಕಾಲು ತೊಳೆಯೋದು, ನೀರು ತರೋದು, ಕಾಲು ಒರೆಸೋದು, ಹೂಮಾಲೆ ಹಾಕೋದು, ಪೂಜೆ ಮಾಡೋದು, ಅದಕ್ಕೆ ಸಹಾಯ ಇದೆ ಆಗಲ್ಲ. ಷೋಡಶೋಪಚಾರ ಪೂಜೆಗೆ ಧೂಪ ದೀಪ ನೈವೇದ್ಯ ಮಾಡ್ಬೇಕಲ್ಲ, ಅದಕ್ಕೆಲ್ಲ ತಂತಂದು ಒದಗಬೇಕು, ಗಂಧ ಹತ್ತಿ ಕೊಡ್ಬೇಕಲ್ಲ, ಗಂಟೆ ಇಡಬೇಕಲ್ಲ. ಅದಕ್ಕೆ ಎಲ್ಲ ಭೃತ್ಯರನ್ನೆಲ್ಲ ಒಂದು 5-6 ಜನ ಭೃತ್ಯರನ್ನ, 5 ಜನ ಏನೋ 5 ಜನ ಇವರೇ ಇರ್ತಾರೆ, 10-15 ಜನ ಭೃತ್ಯರು ಪುರೋಹಿತರು. ತಾನು ಒಂದು ಆಸನೆ ಕೂತ್ಕೊಂಡಿದ್ದ ರಾಜ ನೇರ ಮಾಡಿದ ಪುರೋಹಿತರನ್ನ ಮಾಡಿದ್ದ, ಭೃತ್ಯರಿಂದ ಮಾಡಿದ್ದ. ಸಹ अन्येद्युः राजा प्रातः सञ्जिहान उवाच विनयेन उपगम्य एतद्धनं मत्तः उपादध्वम् इति. ಅವನು ಮಾರನೇ ದಿವಸ ರಾಜ ಅವರೆಲ್ಲರಿಗೂ ಕವರಲ್ಲಿ ದುಡ್ಡು ಬೇರೆ ಇಟ್ಟಿದ್ದ, ಎಲ್ರಿಗೂ ಕವರಲ್ಲಿ. ಅವ್ರ ದುಡ್ಡು ಹಣ್ಣು ಮಾತ್ರ ತಗೊಂಡ್ಬಿಟ್ರು, ದುಡ್ಡು ಬಿಟ್ಬಿಟ್ರು. ರಾಜ ಬೆಳಗ್ಗೆ ಆ ದುಡ್ಡೆಲ್ಲ ರಾಜ ಬೆಳಗ್ಗೆ ತಗೊಂಡ್ಬಿಟ್ಟು ಬೆಳಗಿನ ಜಾವನೆ ಇನ್ನೂ ಎದ್ದು ಸ್ನಾನ ಮಾಡಿ ಬೆಳಗ್ಗೆ 6 ಗಂಟೆಗೆ ಇದಕ್ಕೆ ವಿನಯದಿಂದ ಈ ಋಷಿಗಳ ಹತ್ರ ಬಂದು, ಪ್ರಾಚೀನ ಶಾಲಾದಿ ಋಷಿಗಳ ಹತ್ರ ಬಂದ್ಬಿಟ್ಟು ಈ ಧನವನ್ನು ಸ್ವೀಕಾರ ಮಾಡಿ ತಾವು ಸ್ವಾಮಿಗಳೇ, ಯಾಕೆ ಸ್ವೀಕಾರ ಮಾಡ್ತಿಲ್ಲ ನೀವು? ತಗೊಳ್ಳಿ ಈ ದುಡ್ಡನ್ನ, ಯಾಕೆ ದುಡ್ಡನ್ನು ಬಿಟ್ಬಿಟ್ರಲ್ಲ ಅಂತ ಹೇಳಿ ಇವ್ರ ಹತ್ರ ವಿನಯದಿಂದ ಪ್ರಾರ್ಥನೆ ಮಾಡ್ಕೊಂಡ. ಅವರು ತೈಹಿ ಪ್ರತ್ಯಾಖ್ಯಾತಃ ದೋಷಂ ಪಶ್ಯಂತಿ ನೂನಂ ಯತೋ ನ ಪ್ರತಿಗೃಹಂತಿ ಮತ್ತೋ ಧನಮಿತಿ ಮನ್ವಾನಃ ಆತ್ಮನಃ ಸದೃತ್ಯಾಂ ಪ್ರತಿಪಾದಯಿಷ್ಯಂತಃ. ಏನು ಬಹಳ ಅಪರೂಪ ಮನಸ್ಸಾಗಿತ್ತು. ಪ್ರತ್ಯೇಕ ಸ್ವಾಮಿ ಬೇಡ ನಾವು ವಿನಯದಿಲ್ಲ, ಇವರು ಹೇಳಿದ್ರು ನಮ್ಗೆ ನೀವು ಕೊಡ್ತಾ ಇರೋ ದುಡ್ಡು ಬೇಡ ಅಂದ್ರು. ಬೇಡ ಅನ್ಬೇಕಾದ್ರೆ ಹಾಗೆ ನನ್ನಲ್ಲಿ ಏನೋ ದೋಷ ಇರ್ಬೇಕು. ನನ್ನ ದುಡ್ಡನ್ನು ತಗೊಳ್ಳಲ್ಲ ಅಂದ್ರೆ ನಾನು ಪತಿತನೋ, ನಾನು ಪಾಪಿಯೋ, ನನ್ಗೇನೋ ಒಂದು ದೋಷ ಇದ್ದಿತ್ತಾನೆ ನೀವು ತಿರಸ್ಕಾರ ಮಾಡಬೇಕು. ಖಂಡಿತವಾಗಿ ನೂನಮನೆ ಖಂಡಿತವಾಗಿಯೂ ಮಯಿ ಚೇ ದೋಷಂ ಪಶ್ಯಂತಿ, ಅವರು ನನ್ನಲ್ಲಿ ದೋಷವನ್ನು ಕಾಡುತ್ತಿದ್ದಾರೆ. ಅತಃ ನ ಪ್ರತಿಗೃಹಂತಿ ಮತ್ತೋ ಧನ ನ ಪ್ರತಿಗೃಹ, ನನ್ನ ಧನವನ್ನು ಸ್ವೀಕಾರ ಮಾಡುತ್ತಲಿಲ್ಲ ಎಂಬುದಾಗಿ ತಿಳಿಯುತ್ತಾ ತಾನು ಸದ್ಗುರ್ತನಾಗಿದ್ದೀನಿ, ಸ್ವಾಮಿ ನನ್ನಲ್ಲಿ ಯಾವ ದೋಷವೂ ಇಲ್ಲ, ಒಳ್ಳೆ ನಡವಳಿಕೆ, ನಾನು ಧರ್ಮಾತ್ಮನಾದ ರಾಜನಾಗಿದ್ದೀನಿ ಎಂಬುದನ್ನು ಪ್ರತಿಪಾದನೆ ಮಾಡ್ತಾ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ನಮೇ ಮಮ ಜನಪದೇ ತೇನಃ ಪರಸ್ವಹರ್ತಾ ವಿದ್ಯತೆ. ದೇಶದಲ್ಲಿ ಕಳ್ಳರಿಲ್ಲ ಸ್ವಾಮಿ, ಇನ್ನೊಬ್ಬರ ದುಡ್ಡನ್ನು ಕದಿಯುವಂಥವ್ರು ಯಾರು ಇಲ್ಲ ನಮ್ಮ ದೇಶದಲ್ಲೇ. ನನ್ನ ದೇಶ ಅಂಥದ್ದು ಸ್ಟ್ರಿಕ್ಟ್ ಆಗಿದ್ದೀನಿ, ಕಳ್ಳರೇ ಇಲ್ಲ ನಮ್ಮ ದೇಶದಲ್ಲಿ. ನ ಕದರ್ಯಃ ಅದಾತ ಸತಿ ವಿಭವೇ. ಐಶ್ವರ್ಯವಿದ್ದಾಗಲೂ ಕೂಡ ದಾನ ಮಾಡದೇ ಇರುವವರು ಅಂಥವ್ರು ಯಾರು ಇಲ್ಲ.
ಬಡವರಾಗಿದ್ರೆ ಅವ್ರ ಪಾಪ ಅವ್ರ ಪಟ್ಟಿ ಜೀವನ ಮಾಡ್ಕೊಂಡಿದ್ದಾರೆ. ಐಶ್ವರ್ಯವಂತರಾಗಿದ್ದು ಪ್ರತಿನಿತ್ಯ ದಾನ ಮಾಡಬೇಕು ಶಾಸ್ತ್ರ ಹೇಳಿದೆಯಲ್ಲ, ಅದನ್ನ ಮಾಡದೇ ಇದ್ದವ್ರು ಯಾರು ಇಲ್ಲ. ಎಲ್ಲರೂ ಕೂಡ ತಮ್ಮ ತಮ್ಮ ಯಥಾಶಕ್ತಿಯಾಗಿ ದಾನ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ನಾನೊಬ್ಬನೇ ಅಲ್ಲ, ನನ್ನ ದೇಶದಲ್ಲಿರುವ ಎಲ್ಲಾ ಪ್ರಜೆಗಳು ಕೂಡ ತನ್ನಲ್ಲಿ ಹೆಚ್ಚಾದ ಐಶ್ವರ್ಯವನ್ನು ಒಂದಷ್ಟು ದಾನ ಮಾಡ್ಕೊಂಡು ಬಡಬಗ್ಗರಿಗೆ, ಶೋತ್ರಿಯರಿಗೆ, ಒಳ್ಳೊಳ್ಳೆ ವೇದಪಾಠಶಾಲೆಗಳಿಗೆ, ಒಳ್ಳೊಳ್ಳೆ ಆಸ್ಪತ್ರೆಗಳಿಗೆ, ಒಳ್ಳೊಳ್ಳೆ ಬೇರೆ ಬೇರೆ ಅನಾಥಾಲಯ ಕೊಡ್ಕೊಂಡ್ ಬರ್ತಾ ಇದ್ದಾರೆ. ಸ್ವಲ್ಪ ಯಾರು ದಾನ ಮಾಡದೇ ಇಲ್ಲ ಅಂತ. ನಮದ್ಯಪಃ ದ್ವಿಜೋತ್ತಮಸ್ಸನ್ನ, ನಮದ್ಯಪಃ ದ್ವಿಜೋತ್ತಮಸ್ಸನ್, ಬ್ರಾಹ್ಮಣೋತ್ತಮನಾಗಿದ್ದುಕೊಂಡು ಹೆಂಡ ಕುಡಿಯೋರು ಯಾರು ಇಲ್ಲ. ಕ್ಷತ್ರಿಯ ವೈಶ್ಯ ಶೂದ್ರ ಕುಡಿಬಹುದು, ಬ್ರಾಹ್ಮಣರಾಗಿದ್ದು ಕುಡಿಯೋದು ನಮ್ಮಲ್ಲಿಲ್ಲ. ನಾನಾಹಿತ ಅಗ್ನಿ ಶತಗುಹೋ, ನಾನಾಹಿತಾಗ್ನಿಃ ಶತಗುಃ. 100 ಹಸು ಇಟ್ಕೊಂಡು ಯೋಗ್ಯತೆ ಹೇಳುವನಾಗಿ ಅಗ್ನಿಯನ್ನು ಇಟ್ಟಿಲ್ಲ ಅನ್ನೋದಿಲ್ಲ. 100 ಹಸುವನ್ನು ಸಾಕುವಷ್ಟು ಯೋಗ್ಯತೆ ಇದ್ಬಿಟ್ರೆ ಅವನು ಹಸುವನ್ನು ಇಟ್ಕೊಂಡು ಅಗ್ನಿಹೋತ್ರ ಆಧಾನ ಮಾಡ್ಬೇಕು, ಅಗ್ನಿಹೋತ್ರ ಮಾಡ್ಬೇಕು. ಅವನು ಅಷ್ಟು ಸಂಪತ್ತಿದ ಮೇಲೆ ಅಗ್ನಿಹೋತ್ರ ಮಾಡದೇ ಇರೋ ಹಾಗಿಲ್ಲ. 100 ಹಸುವನ್ನುಳ್ಳವನಾಗಿ ಆಧಾನವನ್ನು ಮಾಡಿಲ್ಲ ಅನ್ನುವಂಥವ್ನು ಯಾವನೂ ಇಲ್ಲ ನಮ್ಮಲ್ಲಿ. ಅವುಳ್ಳವರೆಲ್ಲ ಅಗ್ನಿಹೋತ್ರ ಮಾಡ್ತಾ ಇದ್ದಾರೆ. ನಾ ವಿದ್ವಾನ್ ಅಧಿಕಾರಾನುರೂಪಂ, ನಾ ವಿದ್ವಾನ್ ಅಧಿಕಾರಾನುರೂಪಂ. ಹಾಗೆಯೇ ಅಧಿಕಾರ ತಕ್ಕಂತೆ ವಿದ್ವಾಂಸನಲ್ಲದವನೂ ಇಲ್ಲ. ಯೋಗ್ಯತೆ ಇದ್ದಷ್ಟು ಮಟ್ಟಿಗೆ ಅವರವರ ಯೋಗ್ಯತೆ. ಕೆಲವರು ಪೂರ್ಣವಾದ ಅಧ್ಯಯನ ಮಾಡಿ ಶಾಸ್ತ್ರಾಧ್ಯಯನ ಮಾಡಿ ಇದೆಲ್ಲ ಮಾಡಿದ್ದಾರೆ. ಕೆಲವರು ಬರೀ ಅಧ್ಯಯನ ಮಾಡಿದ್ದಾರೆ, ಕೆಲವರು ಬರೀ ಸಾಹಿತ್ಯ ಅಧ್ಯಯನ ಮಾಡಿ ಮಾಡಿದ್ದಾರೆ, ಕಾಲೋಚಿತ ಅಧ್ಯಯನ ಮಾಡಿ ಶಾಸ್ತ್ರಾಧ್ಯಯನ ಮಾಡಿದ್ದಾರೆ. ಹೀಗೆಲ್ಲ ಅವರವರ ಯೋಗ್ಯತಾನುಸಾರವಾಗಿ ವಿದ್ಯಾಭ್ಯಾಸ ಎಲ್ಲರೂ ಮಾಡಿದ್ದಾರೆ ಸ್ವಾಮಿ. ವಿದ್ಯಾಭ್ಯಾಸ ಮಾಡದೇ ಇರೋರು ಯಾರು ಇಲ್ಲ. ಅಧಿಕಾರಕ್ಕೆ ಅನುರೂಪವಾಗಿ ನ ಸ್ವೈರಿ ಪರದಾರೇಶು ಗಂತ, ಸ್ವೈರಿ ಪರದಾರೇಶು ಗಂತ. ಪರಸ್ತ್ರೀ ಸಂಬಂಧವನ್ನು ಮಾಡುವಂಥವನು ಯಾವ ಇಲ್ಲ ನಮ್ಮ ದೇಶದಲ್ಲಿ. ಅತಏವ ಸ್ವೈರಿಣೀ ಕುತೋ ದುಷ್ಟಚಾರಿಣಿ, ಅತಏವ ಸ್ವೈರಿಣೀ ಕುತೋ ದುಷ್ಟಚಾರಿಣಿ. ಇದೇ ಕಾರಣದಿಂದ ಇಲ್ಲೇ ಪರದಾರವನ್ನು ಕುರಿತು ಹೋಗುವಂತಹ ಪುರುಷ ಇದ್ದಿದ್ರೆ ಅವರನ್ನೇ ಹುಟ್ಕೋತಾನೆ ವೇಶ್ಯೆ ಸ್ವೈರಿಣಿ. ಅವಳು ದುಷ್ಟಚಾರಿಣಿ, ತನ್ನ ಪತಿಯನ್ನು ಬಿಟ್ಟು ಪರಪುರುಷನಲ್ಲಿ ಸಂಬಂಧ ಇಟ್ಕೊಳ್ಳುವಂತಹ ಸಂಬಂಧ ಸ್ವಭಾವ ಸ್ವೈರಿಣಿ, ವೇಶ್ಯೆ ಅಂತ ಸರ್. ಅವನು ಎಲ್ಲಿಂದಾನೆ ಬರ್ತಾರೆ, ಸ್ವೈರ ಇದ್ದೇ ಸ್ವೈರಿಣಿ ಬರ್ತಾನೆ ಅಂತ ಇದ್ದಾನೆ. ಅಂದ್ರೆ ವೇಶ್ಯ ಹುಟ್ಕೊಳ್ಳದೆ ಗಂಡಸರಿಂದಲೇ ಹೊರತು ಸ್ವಭಾವದಿಂದ ಸ್ತ್ರೀ ವೇಶ್ಯ ಆಗಿರಲ್ಲ ಅಂತ. ಸ್ತ್ರೀ ಸ್ವಭಾವದಿಂದ ಚಾರಿತ್ರ್ಯವಂತ ಆಗಿರ್ತಾಳೆ. ಈ ಬಿಟರಾದ ಪುರುಷರಿಂದ ಹೆಂಗಸರು ವೇಶ್ಯ ಆಗ್ತಾರೆ. ಅತೇವ ಅಂತ ಇದ್ದಾನೆ. ಈ ಕಾರಣದಿಂದಲೇನು, ಯಾವ ಕಾರಣದಿಂದ? ಸ್ವೈರದ ಕಾರಣದಿಂದ. ಸ್ವೈರ ಇದ್ದಲ್ಲ, ಸ್ವೈರ ಯಾರೋ ಬಿಟ, ಬಿಟಾನೇನೋ ಪರದಾರ, ಪರಪತ್ನಿಯನ್ನ ಸಂಬಂಧ ಮಾಡುವ ಸ್ವಭಾವದವನು. ಅವನಿದ್ರೆ ಅವನಿಂದಲೇ ವೇಶ್ಯರು ಹುಟ್ಕೊಳ್ತಾರೆ. ಅವನ್ನ ಅಂತ ಬಡ್ಬಿಟ್ಟಿದೀನಿ ಅಂತವ್ರು ಯಾರು ಆಗಿಲ್ಲ. ಹಾಗೆ ಮೇಲೆ ಸ್ತ್ರೀಯರು ಕೂಡ ತಮ್ಮ ತಮ್ಮ ಪತಿಯಲ್ಲೇ ಇದ್ದಾರೆ. ಯಾರು ಕೂಡ ಪತಿ ಉಲ್ಲಂಘನೆ ಮಾಡಿಕೊಂಡು ಪರಪುರುಷ ಸಂಬಂಧ ಮಾಡೋರು ಯಾರು ಇಲ್ಲ. ಹೀಗಿದ್ಮೇಲೆ ನನ್ನ ದೇಹದಲ್ಲಿ ವೇಶ್ಯವಾಟಿಕೆ ಏನಿಲ್ಲ. ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ವೇಶ್ಯವಾಟಿಕೆ ದೇಶದ ಒಪ್ಪಿದೆ. ವೇಶ್ಯವಾಟಿಕೆ ಇದೇ ಹೋದ್ರೆ ಸಭ್ಯ ಸ್ತ್ರೀಯರು ಬದುಕಕ್ಕಾಗಲ್ಲ ಗೊತ್ತಾ. ಸಭ್ಯ ಸ್ತ್ರೀಯರು ಇರ್ತಾರಲ್ಲ, ಸಭ್ಯರಾದಂತಹ ಹೆಂಗಸರು, ಅವರು ಮರ್ಯಾದೆಯಿಂದ ಬದುಕಬೇಕಾದ್ರೆ ವೇಶ್ಯವಾಟಿಕೆ ಅಂತ ಒಂದು ಬೇರೆ ಇದ್ರೆ ಆ ಚಟ ಇದ್ದವ್ರು ಅಲ್ಲಿ ಹೋಗ್ಕೊಳ್ತಾರೆ. ಇವ್ರಿಗೇನು ತೊಂದರೆ ಆಗಲ್ಲ. ಇದೇ ಹೋದ್ರೆ ಇವ್ರ ಮೇಲೆ ಕೈ ಮಾಡ್ಬಿಡ್ತಾರೆ. ದುಷ್ಟರಿದಾರಲ್ಲ ಅವರಿಗೆ ಇದಾಗಲ್ಲ. ನ ಸಂಭವತಿ ಇತ್ಯರ್ಥ, ಹೊಂದೋದೇ ಇಲ್ಲ ಅಂತ ಅರ್ಥ. ವೆಟರ್ನರಿ ಮೇಲೆ ಸ್ವೇಚ್ಛಾಚಾರಿ ಇರ್ತಾರೆ, ದುಷ್ಟಚಾರಿಣಿ ಇರ್ತಾರೆ, ಹೊಂದಲ್ಲ. ತೈಶ್ಚ ನವಯಂ ಧನೇನ ಅರ್ಚಿನಃ ಇತ್ಯುಕ್ತಃ, ತೈಶ್ಚ ನವಯಂ ಧನೇನ ಅರ್ಚಿನಃ ಇತ್ಯುಕ್ತಃ. ಅವರು ಸ್ವಾಮಿ ನಮಗೆ ದುಡ್ಡೆಲ್ಲ ಬೇಕಾಗಿರೋದು, ದಯವಿಟ್ಟು ತಕ್ಕೋಬೇಡಿ, ನೀವು ಧರ್ಮಾತ್ಮರಾದ ರಾಜರು ಒಪ್ಕೊಂಡಿದೀವಿ, ಆದ್ರೆ ನಮಗ್ ಬೇಕಾಗಿರೋದು ದುಡ್ಡಲ್ಲ, ನಾವು ದುಡ್ಡಿಗಾಗಿ ನಿಮ್ಮ ಇಲ್ಲಿ ಬಂದವರಲ್ಲ ಅಂತ ಹೇಳಿದಾಗ ಅದಕ್ಕೆ ರಾಜ ಏನ್ ಅರ್ಥ ಮಾಡ್ಕೊಳ್ತಾನೆ? ಅಲ್ಪಂ ಮತ್ವ ಏತೆ ಧರ್ಮ ಪ್ರತಿಗೃಹಂತಿ. ಅಲ್ಪಂ ಮತ್ವೈತೆ ಧನನ್ನ ಗೃಹಾನೀತಿ. ಮತ್ವ ಏತೆ ಮತ್ವೈತೆ ಯಾವ ಸಂದೆ ವೃದ್ಧಿಗಣೋ. ಇವರು ನಾನು ಕೊಡ 500 ರೂಪಾಯಿ ಇಟ್ಟಿದ್ದಾರೆ ಕಾಣ್ತಾರೆ, 100 ರೂಪಾಯಿ. ರಾಜ 5 ರೂಪಾಯಿ ಇಡೋದಂತ ಇಟ್ಟು 10 ಚಾರ ಇಟ್ಬೇಕು, ಇಲ್ಲ 1 ಲಕ್ಷ ಇಟ್ಟು ಪರವಾಗಿಲ್ಲ. ರಾಜ ತಾನೆ, ಓ ನಾನು 500 ರೂಪಾಯಿ ಬಿಟ್ಟಿದ್ದೀನಿ, ಅದಕ್ಕೆ ಇವ್ರು ಬೇಡ ಅಂತಿದ್ದಾರೆ ಅಂತ ಅನ್ಕೊಂಡು ಮತ್ತೆ ಹೇಳ್ತಿದ್ದಾನೆ, ಯಕ್ಷಮಾಣೋ ವೈ ಕತಿಭಿರಹೋಭಿಃ ಅಹಂ ಹೇ ಭಗವಂತೋಸ್ಮಿ. ಭಗವಂತಹ ಭಗವತ್ ಪೂಜಾವಂತರಾಗಿರ್ತಕ್ಕಂಥ ಮಹರ್ಷಿಗಳೇ, ನಾನು ಸದ್ಯದಲ್ಲಿ ಕೆಲವಷ್ಟು ದಿವಸಗಳಲ್ಲಿ ಒಂದು ದೊಡ್ಡ ಯಾಗವನ್ನು ಮಾಡುವನಾಗಿದ್ದೇನೆ.
ಸದ್ಯದಲ್ಲೇ ಒಂದು ಸೋಮಯಾಗ ಮಾಡ್ತಾ ಇದ್ದೀನಿ, ವಾಜಪೇಯಿ ಯಾಗ ಮಾಡ್ತಾ ಇದ್ದೀನಿ, ಇರಿ. ತದರ್ಥಂ ಕ್ಲಿಪ್ತಂ ಧನಂ ಮಯ तदर्थं क्लुप्तं धनं मया ಯಾವದೇಕೈಕಸ್ಮೈ यावदेकैकस्मै ಯಥೋಕ್ತಂ ಮೃತ್ಯುಜಯ ಧನಂ ದಾಸ್ಯಾಮಿ यथोक्तं मृत्युरे धनं दास्यामि ತಾವತ್ ಪ್ರತ್ಯೇಕ ಭಗವದ್ಯೋಪಿ तावत् प्रत्येकं भगवद्भ्योऽपि ದಾಸ್ಯಾಮಿ. दास्यामि. ಅದಕ್ಕೋಸ್ಕರವಾಗಿ ಒಂದು ದುಡ್ಡನ್ನು ಗೊತ್ತು ಮಾಡಿ ಇಟ್ಟಿದ್ದೀನಿ. ದುಡ್ಡನ್ನು ಇಷ್ಟು ದುಡ್ಡನ್ನು ಸೋಮ ಯಾಗಕ್ಕೆ 20 ಲಕ್ಷ ರೂಪಾಯಿ ತೆಗೆದು ಇಟ್ಬಿಟ್ಟಿದ್ದೀನಿ. 20 ಲಕ್ಷ ರೂಪಾಯಿಯಲ್ಲಿ ಅಧ್ಯರಿಗೆ ಎಷ್ಟು ಕೊಡಬೇಕು, ಹೋತೃವಿಗೆ ಏನು, ಮತ್ತೆ ಉದ್ಘಾತನಿಗೆ ಬ್ರಹ್ಮನಿಗೆ ಏನೇನು ಕೊಡ್ಬೇಕು ಅಂತ ಹೇಳಿ ನಾನು ತೀರ್ಮಾನ ಮಾಡಿದ್ದೀನೋ ಅಷ್ಟನ್ನು ಒಬ್ಬೊಬ್ಬರು ರೀತಿ ಕೊಡೋದು ನಿಮಗೂ ಅಷ್ಟೇ ಕೊಡ್ತೀನಿ. ಅಧ್ಯರಿಗೆ ಕೊಡುವಷ್ಟನ್ನೇ ಕೊಡ್ತೀನಿ. ಉದ್ಘಾತಗಳು ಸಾಮಾನ್ಯ ಪ್ರಥಮ ದಕ್ಷಿಣೆ ಅಂತ ಹೇಳ್ತಾರೆ. ಪ್ರಥಮ ದಕ್ಷಿಣೆ ಅಧ್ಯರಿಗೆ ಹೋತೃ ಇತ್ಯಾದಿಗಳಿಗೆ ಯಾವುದು ಎಷ್ಟೆಷ್ಟರ ಮಟ್ಟಿನ ಧನವನ್ನ ಒಬ್ಬೊಬ್ಬ ಋತ್ವಿಜಿಗೆ ನಾನು ಕೊಡಬೇಕೆಂದುಕೊಂಡಿದ್ದೇನೋ ಪೂಜಾವಂತರಾದ ತಮಗೂ ಅಷ್ಟಷ್ಟನ್ನೇ ಕೊಡ್ತೀನಿ. ಬೇಜ ಮಕ್ಕಬೇಡಿ, ಏನು ತಪ್ಪಿಕೋಬೇಡಿ, ಇರಿ ಅಂತ. ಇದು ದುಡ್ಡಿನ ಆಸೆಯನ್ನೇ ತೋರಿಸ್ತಾ ಇದ್ದಾನೆ ರಾಜ. ಅವ್ರು ದುಡ್ಡಿಗಾಗಿ ಬಂದೇ ಇಲ್ಲ ಋತ್ವಿಜರು. ಆ ಋತ್ವಿಜರಲ್ಲ, ಅವರು ಪ್ರಾಚೀನ ಶಾಲಾದ ಋಷಿಗಳು ಅವರು ದುಡ್ಡಿಗಾಗಿ ವೈಶ್ವಾನರ ವಿದ್ಯೆ ಕಲ್ತ್ಕೊಂಡು ಬಂದಿದ್ದಾರೆ. ರಾಜನ ಹತ್ರ ಇದೆ, ರಾಜ ಹೇಳ್ಕೊಡ್ಲಿ, ರಾಜನ ಕೈಲಿದೆ ಅಂತ ಹೇಳಿ ಅದಕ್ಕಾಗಿ ಬಂದಿದ್ದಾರೆ. ರಾಜ ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ದುಡ್ಡು ಕೊಡ್ತೀನಿ, ಇದನ್ನ ಕೊಡ್ತೀನಿ ಅಂತ ಏನೇನೋ ಹೇಳ್ತಾ ಇದ್ದಾರೆ. ವಸಂತ ಭಗವಂತಹ ಪಶ್ಯಂತಿ ಚ ಮಮ ಯಾಗಂ. ವಸಂತ ಭಗವಂತಃ ಪಶ್ಯಂತ ಚ ಮಮ ಯಾಗಂ. ಪೂಜಾವಂತರ ತಾವು ಇಲ್ಲಿ ವಾಸ ಮಾಡ್ಕೊಂಡಿರಿ, ನಾನು ಯಾಗ ನೋಡಿ. ನಮ್ಮ ಅನುಪಮ ಅವ್ರದ್ದು ನಂಬರ ವೈಶ್ವಾನರ ವಿದ್ಯಾ ಅಂದ್ರೆ ಇದು ವೈಶ್ವಾನರ ಅಂದ್ರೆ ಹೊಟ್ಟೆಯಲ್ಲಿ ಇರ್ತಾರಂಗೇನೋ ಅದಲ್ಲ. ಲೋಕಾತ್ಮವಾಗಿರ್ತಕ್ಕಂಥ ವಿಶೇಷಾಂ ನರಾಣಾಂ ನಯತಿ ವೈಶ್ವಾನ ವಿಶ್ವಾನ್ ನರಾನ್ ನಯತಿ. ವಿಶ್ವಾತ್ಮನಾದ ಜಗದಾತ್ಮ ಪರಮಾತ್ಮ. ಭೂಪಾದು ಯಶನಾಭಿ ಹೇಳ್ತೀರಾ? ಇದ್ರಲ್ಲಿ ಹಿರಣ್ಯ ಗರ್ಭ ಅಲ್ಲ ನೀವ್ ಹೇಳ್ತಿರೋದು, ಇದು ಬ್ರಹ್ಮನ್ನೇ ಹೇಳ್ತಿರೋದು ನೀವು. ಅಕ್ಷಾ ಪರಮಾತ್ಮನ್ನೇ. ಅವನಿಗೆ ತ್ರಿಲೋಕವೇ ತಲೆ, ಸೂರ್ಯಚಂದ್ರ ಕಣ್ಣು, ಅಖಂಡ ಆಕಾಶವೇ ನಡುಮೈಯೇ, ಅಖಂಡ ವಾಯುವೇ ಪ್ರಾಣ, ಅಖಂಡ ದಿಕ್ಕುಗಳೇ ಕಿವಿ, ಅಖಂಡ ನೀರೇ ಕಿಬ್ಬೊಟ್ಟೆ, ಅಖಂಡ ಭೂಮಿಯೇ ಪಾದ ಅಂತ ಈ ರೀತಿ ಬರುತ್ತೆ. ಅನ್ನವೇ ಇದ್ರಲ್ಲಿ ಬರುತ್ತಲ್ಲ ವಿಷ್ಣು ಸಹಸ್ರದಲ್ಲಿ. ಭೋಪಾದು ಯಸ್ಯ ನಾಭಿ ವಿಯದಸುರಶ್ಚಂದಸೂರ್ಯೌ ಚ ನೇತ್ರೇ ಕರ್ಣಾವಾಶ ಶಿರೋದ್ಯೌ ಮುಖಮಪಿ ದಹನೋ ಯಸ್ಯ ವಾಸ್ತಿ. ಅದೇ ವೈಶ್ವಾನರಾತ್ಮನ್ನೇ ಪುರಾಣೋಕ್ತ ರೂಪದಲ್ಲಿ ಹೇಳಿದೆ. ಅದು ವೈಶ್ವಾನರೋಪಾಸನೆ. ಅದು ಆ ಶ್ಲೋಕದ ಅರ್ಥವನ್ನು ತಿಳ್ಕೊಂಡು ಆ ಭಾವನೆಯಲ್ಲಿಯೇ ತುಂಬಾ ಕ್ಯಾರಿ ಮಾಡ್ತಾ ಇದ್ರೆ ಈ ವೈಶ್ವಾನರೋಪಾಸಕ ಅಂತ ಆಗ್ತೀರ. ನೀವು ಒಳ್ಳೆ ಉಪಾಸನೆ ಇದು, ಆ ಶ್ರೇಷ್ಠವಾದ ಉಪಾಸನೆ. ಸಾಕ್ಷಾತ್ ನಿರ್ಗುಣ ಪರಮಾತ್ಮನೇ ಜಗದ್ರೂಪದಿಂದ ತೋರ್ತಾ ಇದ್ದು ಇಡೀ ಜಗತ್ತೇ ಅವನ ಮೈ. ಜಗದ್ರೂಪವೆಂಬ ಮೈ ಅಂದ್ರೆ ಶರೀರ. ಜಗದ್ರೂಪವಾದ ಶರೀರ ರೂಪವಾಗಿ ಜಗತ್ ತೋರ್ಕೊಂಡಿದ ಅಲ್ಲ, ಆ ರೂಪವಾದ ಜಗದ್ರೂಪನಾದ ಪರಮಾತ್ಮಕ್ಕೆ ತಲೆ ಯಾವುದು, ಕಣ್ಣು ಯಾವುದು, ಮುಖ ಯಾವುದು, ಹೊಟ್ಟೆ ಯಾವುದು, ಕಾಲು ಯಾವುದು ಅಂತ ಹೇಳಿ ದಿಕ್ಕು ಎಲ್ಲ ಅವಯವಗಳನ್ನು ವಿಶ್ವದಲ್ಲಿ ಅಡಕ ಮಾಡ್ತಾ ಇದೆ. ಅಲ್ಲ ಗುರುಗಳೇ, ಇದು ಬ್ರಹ್ಮನ್ ಆಗಲ್ಲ, ಪರಮಾತ್ಮ ಅಂದ್ರೆ ನಾವು ಅದು ಏನಂತೀವಿ ಬ್ರಹ್ಮನೇ ಅಂತೀವಲ್ವಾ, ಅದ ಅಂತ ಆಗಲ್ಲ. ಇದು ಇದು ಈಶ್ವರ ಅಂತ ಆಗುತ್ತೆ. ಐ ಮೀನ್ ಮ್ಯಾನಿಫೆಸ್ಟೆಡ್ ಫಾರ್ಮ್ ಆಫ್ ಗಾಡ್ ಅಂತ ಆಗುತ್ತೆ. ಕರೆಕ್ಟ್ ಅಲ್ಲ? ಇದು ಜ್ಞೇಯ ಬ್ರಹ್ಮ ಅಲ್ಲ, ಉಪಾಸ್ಯ ಬ್ರಹ್ಮ. ಕರೆಕ್ಟ್. ಓಕೆ. ಜ್ಞೇಯ ಬ್ರಹ್ಮ ಬೇರೆ, ತಿಳ್ಕೊಳ್ಳುವಂತ ನಿರ್ಗುಣವಾದ ಅನುಭವದ ಬ್ರಹ್ಮ ಬೇರೆ. ಇದು ಸಗುಣ ಬ್ರಹ್ಮ. ಇದು ಸಗುಣೋಪಾಸನೆ. ಓಕೆ, ಅರ್ಥ ಆಯ್ತು. ಅದು ಪರಮಾತ್ಮನೇ. ಯಾವ ಪರಮಾತ್ಮ ಜ್ಞಾನ ಕಟ್ಕೊಳ್ತಾರೋ ಅವನೇ ಹೀಗೆ ತೋರ್ತಾ ಇದ್ದಾರೋ. ಎರಡು ಬ್ರಹ್ಮ ಇಲ್ಲ. ಅದೇ ಇಲ್ಲ, ಅರ್ಥ ಆಯ್ತಾ? ಒಂದೇ ಬ್ರಹ್ಮವೇ ಅಪೇಕ್ಷಿತ ಗುಣೋಪಾಧಿಯಿಂದ ಸಗುಣ ಬ್ರಹ್ಮ ಹಾಸ್ಕೊಳ್ತಾನೆ. ವಾಸ ಮಾಡ್ಕೊಂಡಿರಿ, ನನ್ನ ಯಾಗವನ್ನು ನೋಡಿ ಹೇಗಾಗತ್ತೆ ನೋಡಿರಿ ಅಂತ ಹೇಳಿ ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ಕೊಂಡಿದ್ದಕ್ಕೆ ಅವರು ಪ್ರಾಚೀನ ಶಾಲಾದ ಋಷಿ ಹೇಳ್ತಾರೆ, ತೇ ಹೋಚುಹು ಏನ ಹೈವ ಅರ್ಥೇನ ಪುರುಷಶ್ಚರೇತ್ ಜಗಂ ಹೈವ ವದೇತ್ ಆತ್ಮಾನಮೇವ ಇಮಂ ವೈಶ್ವಾನರಂ ಸಂಪ್ರತಿ ಅಧ್ಯೇಷಿ ತಮೇವನೋ ಬ್ರೂಹೀತಿ. ಸಂಪ್ರತಿ ಪುರುಷಃ ಚರೇತ್ ತಂ ಏವ ತದೇತ್ ಆತ್ಮಾನಂ ಏವ ಇಮಂ ವೈಶ್ವಾನರಂ ಸಂಪ್ರತಿ ಅಧ್ಯೇಷಿ ತಂ ಏವ ನಃ ಬ್ರೂಹಿ.
ಅವರೆಲ್ಲರೂ ಹೇಳಿದ್ರು, 6 ಜನರು ಹೇಳಿದ್ರು, ಸ್ವಾಮಿ ಯಾವುದರಿಂದ ನಾವು ಏನು ಅರ್ಥ ಏನಾದ, ಯಾವ ಪ್ರಯೋಜನದಿಂದ ನಾವು ನಿಮ್ಮ ಹತ್ರ ಬಂದಿದೀವೋ ದಯವಿಟ್ಟು ಅದನ್ನೇ ತಾವು ಹೇಳ್ಕೊಡ್ಬೇಕು. ನಾವು ವಿದ್ಯೆ ಕಲಿಯಕ್ಕೆ ಬಂದಿದೀವಿ ತಮ್ಮ ಹತ್ರ, ನಾವು ದುಡ್ಡಿಗಾಗಿ ಬಂದಿಲ್ಲ ಅಂದ್ರು. ಏನಂದ್ರೆ ಯಾವುದು ಅಮಂ ಆತ್ಮಾನ, ಈ ಆತ್ಮನಾಗಿರ್ತಕ್ಕಂಥ ನೋಡಿ, ಆತ್ಮ ಅಂತ ಹೇಳಿದ್ರೆ ಇದು ಅಹಂಗ್ರಹೋಪಾಸನೆ, ಪ್ರತೀಕೋಪಾಸನೆ ಅಲ್ಲ. ಈ ಉಪಾಸನೆ ಅದೇ ಆ ವೈಶ್ಯಾನನೇ ನಾನು ಭಾವನೆ ಮಾಡೋದು. ವೈಶ್ಯಾನರನ್ನ ಸಂಪ್ರತಿ ಈಗ ನೀನು ಅಧ್ಯೇಹಿದೆ ಸ್ಮರಸಿ, ನಿನಗೂ ಗೊತ್ತಿದೆ, ನೀನು ತಿಳಿದವನಾಗಿದ್ದೀಯ, ವೈಶ್ವಾನರ ಸ್ವರೂಪವನ್ನು ನೀನು ಕಂಡ್ಕೊಂಡಿದೀಯ. ತಮೇವನ ಬ್ರೂಹಿ, ಅದನ್ನೇ ನಮ್ಗೆ ಹೇಳ್ಕೊಡಪ್ಪ, ವೈಶ್ವಾನರ ವಿದ್ಯೆ ತಿಳಿಸ್ಕೊಡು ಅಂತ ಹೇಳಿ ಈ ಪ್ರಾಚೀನ ಶಾಲಾಜ 6 ಋಷಿಗಳು ಈ ಕೈಕೇಯಿ ರಾಜರನ್ನು ಪ್ರಾರ್ಥನೆ ಮಾಡ್ಕೊಂಡ್ರು. ನಮ್ಗೆ ಸ್ವಾಮಿ ನಮ್ ದುಡ್ಡಿಗಾಗಿ ಬಂದವರಲ್ಲ, ನಿಮ್ಗೆ ಹಣದ ಅಪೇಕ್ಷೆ ಇಲ್ಲ, ನಾವು ಬೇಕಾದಷ್ಟು ನಾವೇ ಕೊಟ್ಟಿದ್ದೀರಾ, ನಮ್ಮ ಹತ್ರ ಎಲ್ಲ ಸಮೃದ್ಧಿಯಾಗಿದೆ, ಸದ್ಯಕ್ಕೆ ನಮಗೆ ವೈಶ್ವಾನರ ಸ್ವರೂಪ ಕಂಡ್ಕೊಂಡು ಉಪಾಸನೆ ಮಾಡ್ಬೇಕು ಅಂತ ಬಂದಿದ್ದೀವಿ, ದಯವಿಟ್ಟು ಆ ದೇವತೆಯನ್ನ ನಮ್ಗೆ ಪರಿಚಯ ಮಾಡಿಸ್ಕೊಡಿ, ತಿಳಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದಾರೆ. ಉಪಾಸನೆಯಲ್ಲಿ 2 ಟೈಪ್ ಹಂಗಿದ್ರೆ, ಒಂದು ಅಹಂಗ್ರು ಅಂದ್ರೆ ನಾನೇ ಅದು ಅಂತ ಅನ್ಕೊಳ್ಳೋದು, ಇನ್ನೊಂದು ನನ್ ಮುಂದೆ ದೇವ್ರಿದ್ದಾರೆ ಅಂತ ಅನ್ಕೊಂಡ್ ಮಾಡೋದು, ಅದು ಸಗುಣ, ಅದು ಪ್ರತೀಕ. ಆದಿತ್ಯೋ ಬ್ರಹ್ಮ ಅನ್ನೋದು ಪ್ರತೀಕೋಪಾಸನೆ. ಆದಿತ್ಯೋ ಬ್ರಹ್ಮ, ಆಕಾಶೋ ಬ್ರಹ್ಮ, ವಿದ್ಯುತ್ ಬ್ರಹ್ಮ, ಮನೋಬ್ರಹ್ಮ ಅಲ್ಲಿ ಪ್ರತೀಕ. ಆ ದೇವತೆಯೇ ನಾನು ತಗೊಳ್ಳೋದು ಅಹಂಗ್ರಹ. ಅಹಂ ಗ್ರಹ, ಓಕೆ. ನಾನು ಅಂತ ಗ್ರಹನೇ ತಗೊಳ್ಳೋದು ಅಂತ, ಗೃಹಾತಿ ತೆಗೆದುಕೊಳ್ತಾರೆ ಅಂತ. ನಾನೇ ಬೇರೆಡು ಅಲ್ಲದೆ ನಿರ್ಗುಣ ಬೇರೆ, ನಿರ್ಗುಣ ಅಂತಾರೋ ಏನಂತಾರೋ ಅದಕ್ಕೆ. ಮತ್ತೆ ನಿರ್ಗುಣ ಬ್ರಹ್ಮ ಅನುಭವದಲ್ಲಿ ಕಟ್ಕೊಳ್ಳೋದು, ಅಲ್ಲಿ ಭಾವನೆ ಇಲ್ಲ. ಇಲ್ಲಿ ರಿಹರ್ಸ್ ಮಾಡ್ಬೇಕು, ರಿಪೀಟ್ ಮಾಡ್ಬೇಕು, ಮತ್ತೆ ಮತ್ತೆ ಪ್ರೇಮದಿಂದ ನಿರಂತರವಾಗಿ ಆ ದೇವತೆಯಲ್ಲೇ ಮುಳುಗಬೇಕು. ಉಪಾಸನೆ ಸ್ವರೂಪ ಹಾಗೆ, ಮತ್ತೆ ಮತ್ತೆ ನಿರಂತರವಾಗಿ ಪ್ರೇಮದಿಂದ ಉಪಾಸ್ಯ ದೇವತೆಯಲ್ಲಿ ಮುಳುಗೋದೇ ಉಪಾಸನೆ. ಅದು ನಾನು ಅಂತ ತಿಳ್ಕೊಳ್ಳೋದು ಅಹಂಗ್ರಹೋಪಾಸನೆ. ಇದು ಬ್ರಹ್ಮಕ್ಕೆ ಗುರುತಾಗಿದೆ, ಲಿಂಗ ಸಿಂಬಾಲಿಕ್ ಆಗಿದೆ ಅಂತ ಅನ್ಕೊಳ್ಳೋದು ಪ್ರತೀಕೋಪಾಸನೆ. ದೇಹ ಹೋತು ಈ ರೀತಿ ಹೇಳಿಸಿಕೊಂಡ ಆ ಋಷಿಗಳು ಹೇಳಿದರು, ಏನ ಹೈವ ಅರ್ಥೇನ ಪ್ರಯೋಜನೇನ ಯಂ ಪ್ರತಿಚರೇ ಗಚ್ಚೇತ್ ಪುರುಷಃ ತಂ ಹೈವ ಅರ್ಥಂ ವದೇತ್. ನಿಯಮ, ಯಾವ ಉದ್ದೇಶ ಯಾವ ಪ್ರಯೋಜನದಿಂದ ಯಾವ ಮನುಷ್ಯನ ಹತ್ರ ಯಾರು ಬರ್ತಾನೋ ಅವನಿಗೆ ಆ ಪ್ರಯೋಜನ ನೀವು ಮಾಡಿಸ್ಕೊಡ್ಬೇಕೆ ಹೊರತು ಯಾವ್ದಕ್ಕೋ ಬಂದವನಿಗೆ ಏನೋ ಕೊಡ್ತೀನಿ ಅಂದ್ರೆ ಸರಿ ಆಗಲ್ಲ. ನಾವು ಬಂದದ್ದು ಜಾತಕ್ಕೆ ತಿಳ್ಕೊಳ್ಳಿ, ಆ ಯಾವ್ದಕ್ಕೋಸ್ಕರ ಬಂದಿದ್ದೀವಿ ತಿಳ್ಕೊಂಡ್ಬಿಟ್ಟು ನಮ್ಗೆ ಅದನ್ನೇ ನೀವು ಕೊಡೋರಾಗ್ಬೇಕೆ ಹೊರತು ನಿಮ್ಗೆ ಏನ್ ಕೊಡ್ಬೇಕು ಅನ್ಸಿದ್ರು ಅದನ್ನ ಕೊಡೋದು ನಮ್ಗೆ ಬೇಕಿಲ್ಲ. ನಮ್ಗೇನ್ ಬೇಕಾಗಿದ್ದು ಅದನ್ನ ನೀವು ತಾವು ಕೊಡ್ಬೇಕು ಅಂತ ಪಿಟಿಕೆ ಹಾಕ್ತಾ ಇದ್ದಾರೆ. ಏನ್ ಬೇಕು? ಇದಮೇವ ಪ್ರಯೋಜನಂ ಆಗಮನಸ್ಯ ಇತಿ. ಇದಮೇವ ಪ್ರಯೋಜನಂ ಆಗಮನಸ್ಯ ಇತಿ. ನಾವು ಬಂದದ್ದಕ್ಕೆ ಇದು ಪ್ರಯೋಜನ ಅಂದ್ರೆ ಇದನ್ನ ಮುಂದೆ ಹೇಳೋದು. ಏನ್ ಹೇಳ್ತಾರೆ? ಅಯಂ ನ್ಯಾಯ ಸತಾಂ. ಅಯಂ ನ್ಯಾಯ ಸತಾಂ. ಇದು ಸತ್ಪುರುಷರಿಗೆ ಇದು ನ್ಯಾಯ, ಇದು ನೀತಿ. ಇದು ಯಾವ್ದಕ್ಕಾಗಿ ಯಾರು ಬಂದಿರ್ತಾರೋ ಅವ್ರಿಗೆ ಅದನ್ನ. ವಿಶ್ವಾಮಿತ್ರ ರಾಮನ್ ಕರ್ಕೊಂಡು ಹೋಗಿ ಬಂದಿದ್ರು ದಶರಥ ಮಹಾರಾಜ ಹತ್ರ. ದಶರಥ ಮಹಾರಾಜ ದುಡ್ಡು ಕೊಡ್ತೀನಿ, ಕುದುರೆ ಕೊಡ್ತೀನಿ, ಹಸು ಕೊಡ್ತೀನಿ, ಇದೇನೋ ನನಗದೆಲ್ಲ ಬೇಡ, ನಾನು ಯಾತಕ್ಕಾಗಿ ನಿನ್ನ ಹತ್ರ ಬಂದಿದ್ದೀನೋ ಅದನ್ನ ಕೊಡ್ಬೇಕು ಅಂತ ಅವ್ರು ಕೇಳೋದು. ನಂಗೆ ರಾಮನ್ ಕೊಡೋ, ರಾಮಲಕ್ಷ್ಮಣ್ ಕರ್ಕೊಂಡಿದ್ವಿ. ನನ್ನ ಸಿದ್ಧಾಶ್ರಮದಲ್ಲಿ ಮಾರೀಚಿ ಸುಬಾಹಾದಿಗಳು ಯಜ್ಞವನ್ನು ಕೆಡಿಸ್ತಾ ಇದ್ದಾರೆ, ರಾಮನ ಯಜ್ಞ ರಕ್ಷಣೆ ಮಾಡ್ಕೋಬೇಕಾಗಿದೆ, ಕಳಿಸ್ಕೊಡು ಅಂತ ಹೆದರ್ಕೊಂಡ್ಬಿಡ್ತಾನೆ ದಶರಥ. ಅಯ್ಯೋ ಸುಬಾಹು ಮಾರೀಚಿ ಬಹಾ ರಾಕ್ಷಸರು, ನಮ್ಮ ಹುಡುಗರು ಚಿಕ್ಕ ಹುಡುಗರು, ಇವ್ರಿಗೆ ಅವರ ಯುದ್ಧ ಮಾಡಕ್ ಆಗೋದಿಲ್ಲ, ದಯವಿಟ್ಟು ಕಳ್ಸ್ಕೊಡೋದಿಲ್ಲ, ಬೇಡ, ಬೇರೆ ಕೇಳಿ ಎಷ್ಟೋ ಹೇಳಿದ್ರು ಕೇಳೋದೇ ಇಲ್ಲ. ಆಮೇಲೆ ವಸಿಷ್ಠರ ಹತ್ರ ಒಪ್ಪಿಸ್ಕೊಂಡು ರೆಕಮೆಂಡ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಗೊತ್ತಿರಲ್ಲ ದಶರಥನಿಗೆ ರಾಮನ ಶಕ್ತಿ ಎಷ್ಟು ಗೊತ್ತಿಲ್ಲ. ಚಿಕ್ಕ ಹುಡುಗ, ಒಳ್ಳೆ ಸುಕುಮಾರ, ಅರಮನೆಯಲ್ಲಿ ಬೆಳೆದವನು, ಬಹಳ ಕೋಮಲನಾಗಿದ್ದಾನೆ. ಇವನಿಗೆ ಪೆಟ್ಟು ಗಿಟ್ಟು ಏಟು ಆದ್ರೆ ನಂಗೆ ಸಹಿಸ್ಕೋಕ್ಕಾಗಲ್ಲ, ನಂಗೆ ಆ ರಾಕ್ಷಸ ಯುದ್ಧ ಮಾಡೋ ಅಭ್ಯಾಸ ಇಲ್ಲ ಇವನಿಗೆ, ಅದೆಲ್ಲ ಬೇಡ ಅಂತ. ಅದು ರಾಮ ಯಾತಕ್ ಬಂದಿದ್ದಾನೆ ಅಂತ ಅವನು ಗೊತ್ತಿಲ್ಲ. ರಾಮ ಅರಮನೆ ಇದ್ದು ಊಟ ಮಾಡಕ್ ಬಂದಿಲ್ಲ ಅವನು. ಆಮೇಲೆ ದಶರಥ ಮಹಾರಾಜ ಷೋಡಶೋಪಚಾರ ಮಾಡಿಸ್ಕೊಂಡು ಸೇವೆ ಮಾಡಿಸ್ಕೊಂಡು ಅವನು ಬಂದದ್ದೇ ವಿನಾಶಾಯಿತ ದುಷ್ಕೃತಾಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯಿತ ದುಷ್ಕೃತಾಂ, ಬಂದಿರೋದೇ ಅದಕ್ಕಾಗಿ ರಾಮ. ಹಾಗಾದ್ರಿಂದ ರಾಮನ ಗೊತ್ತು ತನ್ನ ಪರಾಕ್ರಮ ಏನು ಅಂತ. ಅದೇ ಅಪ್ಪನಿಗೆ ನಾನು ಹೆಂಗೆ ಹೇಳಿ? ಅಪ್ಪ ತಿಳ್ಕೊಂಡು ಕಳ್ಸ್ಕೊಡ್ಬೇಕು. ಅಪ್ಪ ಅಲ್ಲೇ ಅಂತಿದ್ದು ನಾನು ಹೋಗ್ತೀನಿ ಹೇಳೋದು ಚೆನ್ನಾಗಿರಲ್ಲ. ಸುಮ್ಕಿದ್ದ. ವಸಿಷ್ಠರು ಹೇಳಿದ್ರು, ಇಲ್ಲ ದಶರಥ ಮಹಾರಾಜ ನೀ ಅಂದ್ಕೊಂಡಾಗೆ ರಾಮ ಹಾಗಲ್ಲ, ವಿಶ್ವಾಮಿತ್ರರಿಗೆ ಆ ಶಕ್ತಿ ಇದೆ,
ಆದ್ರೆ ವಿಶ್ವಾಮಿತ್ರ ನಾವು ಬ್ರಾಹ್ಮಣ ನಾವು ಹಾಗೆ ಮಾಡಬಾರ್ದು ಕೆಲಸವನ್ನ ಅಂತ ಹೇಳಿ ತಮ್ಮ ಶಕ್ತಿಯಿಂದೆಲ್ಲ ರಾಮನಿಗೆ ಧಾರೆ ಎರೆದು ತಮ್ಮಲ್ಲಿರೋ ಅಸ್ತ್ರ ವಿದ್ಯೆಯನ್ನೆಲ್ಲ ರಾಮನಿಗೆ ಕೊಟ್ಟು ರಾಮನಿಂದ ಆ ಕೆಲಸ ಮಾಡಿಸ್ತಾರೆ, ಕಳಿಸ್ಕೊಡು, ಏನು ಯೋಚನೆ ಇಲ್ಲ ಅಂತ ವಿಶಿಷ್ಟರು ಹೇಳಿದ ಮೇಲೆ ಕಳಿಸ್ಕೊಡ್ತಾರೆ. ಯಾವುದಕ್ಕಾಗಿ ಯಾರು ಬಂದಿರ್ತಾರೋ ಅವ್ರು ಅದನ್ನ ತಗೊಂಡು ಹೋಗ್ತಾರೆ ಹೊರತು ಯಾವ್ದಕ್ಕೋ ಬಂದಿರಿ ಏನೋ ಕೊಡ್ತೀನಿ ಅಂತಂದ್ರೆ ಅದು ಸರಿಯಾಗಲ್ಲ ನಡವಳಿಕೆ, ಸತ್ಪುರುಷನ ನ್ಯಾಯ ಅಲ್ಲ ಇದು ಅಂತ. ವಯಂಚ ವೈಶ್ವಾನರ ಜ್ಞಾನಾರ್ಥಿನ, ವಯಂಚ ವೈಶ್ವಾನರ ಜ್ಞಾನಾರ್ಥಿನಃ. ಜ್ಞಾನ ಅಂದ್ರೆ ಉಪಾಸನೆ ಅಂತ ಅರ್ಥ. ನಾವು ವೈಶ್ವಾನರ ಉಪಾಸನೆಯನ್ನು ಬಯಸುವವರಾಗಿದ್ದೇವೆ, ವಿಶ್ವಾನರ ಉಪಾಸನೆಯನ್ನು ಮಾಡ್ಬೇಕು, ಅದನ್ನ ತಿಳ್ಕೋಬೇಕು ಅಂತ ಬಯಸುವವರಾಗಿದ್ದೀವಿ ಹೊರತು ಬರೀ ನಿಮ್ಮಿಂದ ದುಡ್ಡು ತಗೊಂಡು ಹೋಗಕ್ ಬಂದಿಲ್ಲ. ಆತ್ಮಾನಮೇವ ಇಮಂ ವೈಶ್ವಾನರಂ ಸಂಪ್ರತಿ ಅಧ್ಯೇಷಿ, ಆತ್ಮಾನಮೇವ ಇಮಂ ವೈಶ್ವಾನರಂ ಸಂಪ್ರತಿ ಅಧ್ಯೇಷಿ ಸಮ್ಯಕ್ ಜಾನಾಸಿ. ಸಮ್ಯಕ್ ಜಾನಾಸಿ. ನೀನು ಈ ಆತ್ಮನಾಗಿರ್ತಕ್ಕಂಥ ಈ ವೈಶ್ವಾನರನ್ನ ಚೆನ್ನಾಗಿ ಬಲ್ಲವನಾಗಿದ್ದೀಯಾ, ಅದು ನಮಗ್ ಗೊತ್ತು. ನಾವು ಪರೋಕ್ಷವಾಗಿ ಯಾರಿಂದ ತಿಳ್ಕೊಂಡಿದೀವಿ, ಈ ರಾಜನಿಗೆ ವೈಶ್ವಾನರ ವಿದ್ಯೆ ಗೊತ್ತು, ಒಳ್ಳೆ ವೈಶ್ವಾನರ ಉಪಾಸಕ ರಾಜ ಅನ್ನೋದು ನಾವು ತಿಳ್ಕೊಂಡ್ಬಿಟ್ಟು ನಿನ್ನತ್ತ ಕಲ್ತ್ಕೊಳ್ಳೋಕೋಸ್ಕರ ಬಂದಿದೀವಿ ಸ್ವಾಮಿ, ನಮ್ಗೆ ಅದನ್ನು ಕೊಡಿ, ನೀವ್ ಏನ್ ಕಲ್ತಿದ್ದೀರೋ ಯಾವ ಅದನ್ನ. ಅತಃ ತಮೇವನಃ ಅಸ್ಮಭ್ಯಂ ಬ್ರೂಹಿ, ಅತಃ ತಮೇವನಃ ಅಸ್ಮಭ್ಯಂ ಬ್ರೂಹಿ. ಅದರಿಂದ ಆ ವೈಶ್ವಾನರ ಸ್ವರೂಪವನ್ನೇ ಆ ವಿದ್ಯೆಯನ್ನೇ ನಮ್ಗೆ ಉಪದೇಶ ಮಾಡಿ ನಮ್ಗೆ ತಿಳಿಸ್ಕೊಡಿ, ನಾವು ಅದನ್ನು ಕಲ್ತ್ಕೊಂಡು ಬಂದಿದ್ದೀವಿ ಅಂತ ಆ ಋಷಿಗಳೆಲ್ಲರೂ ಪ್ರಾರ್ಥನೆ ಮಾಡ್ಕೊಂಡು ರಾಜನ ಹತ್ರ. ರಾಜ ಅವಾಗ ತಾನ್ ಹೋವಾಚ ಪ್ರತಿವಕ್ತಾಸ್ಮೀತಿ ಪ್ರಾತರ್ವಃ ಪ್ರತಿವಕ್ತಾಸ್ಮೀತಿ ದೇಹ ಸಮಿತ್ಪಾಣಯಃ ದೇಹ ಸಮಿತ್ಪಾಣಯಃ ಚಕ್ರಮಿರೇ ಪೂರ್ವಾಹ್ನೆ ಪ್ರತಿಚಕ್ರಮಿರೇ ಅನುಪನೀಯೈವ ಏತದುವಾಚ ತಾನ್ ಹನುಪನೀಯ ಏವೈತದುವಾಚ. ತಾನ್ ಹೋವಾಚ ಪ್ರಾತರವಃ ಪ್ರತಿವಕ್ತಾಸ್ಮೀತಿ ದೇಹ ಸಮಿತ್ಪಾಣಯಃ ಪೂರ್ವಾಹ್ನೆ ಪ್ರತಿಚಕ್ರಮಿರೇ ತಾನ್ ಹಾನುಪನೀಯ ಏವೈತದುವಾಚ. ಅವಾಗ ರಾಜ ಯೋಚನೆ ಮಾಡಿ, ಬೆಳಗ್ಗಿನ ಜಾವನೇ ಅವತ್ತು ಇನ್ನು ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಹೋಗಿದ್ದಾಗ ಇದೆಲ್ಲ ಈ ಮಾತಲ್ಲಿ ನಡೆದಿದ್ದು. ಆದ್ರೆ ರಾಜ ಏನಿದ್ದ ಅವರನ್ನು ಹೆಕ್ಕೂರ್ಸಿ ಹೇಳ್ದ, ನಾಳೆ ಬೆಳಗ್ಗೆ ನಿಮ್ಗೆ ಹೇಳ್ತೀನಿಪ್ಪಾ ಈ ವಿದ್ಯೆನ ಅಂತ ಅಂದ್ಬಿಟ್ಟ. ಅಂದ್ರೆ ರಾಜನ ಮನಸ್ಸಲ್ಲಿ ನೀವು ಈ ರೀತಿ ಕೇಳ್ಕೊಳ್ಳೋದಲ್ಲ ಆ ವಿದ್ಯೆ, ಅದಕ್ಕೆ ಇನ್ನೊಂದು ಪ್ರಕಾರದಿಂದ ನೀವು ಬರಬೇಕು, ನೀವು ಸಮಿತ್ಪಾಣಿಗಳಾಗಿ ಶಿಷ್ಯವೃತ್ತಿಯಿಂದ ಬರಬೇಕೇ ಹೊರತು ಸುಮ್ಮನೆ ಹೇಳ್ಕೊಳಪ್ಪ ಆ ವಿದ್ಯೆನ ಅಂತ ಬಂದ್ರೆ ನಾನು ಹೇಳ್ಕೊಡೋನಲ್ಲ, ಹಾಗೆಲ್ಲ ಹೇಳ್ಕೊಡೋದಲ್ಲ. ಅದು ತುಂಬಾ ಒಂದು ಮರ್ಯಾದೆ ಗೌರವ ಬೆಲೆ ಇದೆ ಆ ವಿದ್ಯೆಗೆ, ಅದರಂತೆ ನೀವು ಬರಬೇಕು ಅನ್ನೋದು ರಾಜನ ಮನಸ್ಸಲ್ಲಿದೆ. ಅದನ್ನ ಅರ್ಥ ಮಾಡ್ಕೊಂಡ್ರು, ಓ ಕರೆಕ್ಟ್, ಅವ್ರು ಹೇಳ್ತಾರೆ ತಪ್ಪಾಯ್ತು ನಾವು ಮಾಡಿದ್ದು, ಆಯ್ತು ಅಂತ ಹೇಳ್ಕೊಳ್ಳಿ. ಮಾರನೇ ಸಮಿತ್ಪಾಣಯ, ತನ್ನ ಸಮಿತ್ತನ್ನ ಕೈಯಲ್ಲಿ ಸಮಿತ್ಭಾರ ಗೃಹೀತ ಹಸ್ತಾಹ, ಕೈ ತುಂಬ ಸಮಿತ್ತನ್ನು ಹೂವನ್ನು ಹಣ್ಣನ್ನು ಇಟ್ಕೊಂಡು ರಾಜನ ಬಂದು ರಾಜನ ಪಾದಕ್ಕೆ ಒಪ್ಪಿಸಿ ದೀರ್ಘದಂಡ ನಮಸ್ಕಾರ ಮಾಡಿ ಅವ್ರ ಶಿಷ್ಯತ್ವ ವೃತ್ತಿಯನ್ನು ಒಪ್ಕೊಂಡು ಕಲ್ತ್ಕೋಬೇಕು. ಯಾವತ್ತು ವಿದ್ಯೆ ಕಲಿಬೇಕಾದ್ರೆ ಶಿಷ್ಯನಾಗಿ ಕಲಿಬೇಕೇ ಹೊರತು ಯಾರು ಸುಮ್ಮನೆ ನಾನು ಕೃಷಿ ಮೇಲೆ ಕೂತ್ಕೊಳ್ತೀನಿ, ನೀನು ಕೃಷಿ ಮೇಲೆ ಕೂತ್ಕೋ, ನೀನು ಹೇಳ್ಕೊಡು ನಾನು ಕೇಳ್ಕೊಳ್ತೀನಿ, ಹಂಗೆಲ್ಲ ಕಲ್ತ್ಕೋಕ್ ಒಪ್ಪಲ್ಲ. ಸಂಪ್ರದಾಯ ಇಲ್ಲ. ಸಂಪ್ರದಾಯ ಕಲಿಯೋಕ್ ಬಂದವರು ಕೆಳಗಿರೋರು, ಅವರು ಶಿಷ್ಯರಾಗಿ ಕೆಳಗೆ ಕೂತ್ಕೋಬೇಕು. ಹೇಳ್ಕೊಡೋ ಗುರುಗಳು ಸ್ಥಾನ ದೊಡ್ಡದು, ಅವ್ರ ಮೇಲಿರ್ತಾರೆ, ಹಾಗೆ ಕಲ್ತ್ಕೋಬೇಕು. ನೀವು ಹೀಗೆ ನಾವು ಬ್ರಾಹ್ಮಣರಾಗಿದ್ದೀವಿ, ನಾವು ಶ್ರೋತ್ರಿಯರಾಗಿದ್ದೀವಿ, ನಮಗೆ ನೀವು ಹೇಳ್ಕೊಟ್ಬಿಡು ಅಂದ್ರೆ ಹಂಗೆಲ್ಲ ಹೇಳ್ಕೊಳಕ್ ಬರೋಲ್ಲ ಅಂತ. ಸರಿ ಒಪ್ಕೊಂಡ್ಬಿಟ್ರು ಇವರು, ಯಾಕೆ ಇವ್ರಿಗೆ ವಿದ್ಯೆ ಬೇಕು, ಇವ್ರಿಗೆ ಸ್ಟೇಟಸ್ ಬೇಡ, ಇವ್ರಿಗೆ ಯಾವುದೇ ಅಭಿಮಾನ ಇಲ್ಲ, ಇವರಿಗೆ ಆ ವಿದ್ಯೆ ಕಲ್ತ್ಕೋಬೇಕು ಅನ್ನೋ ಅಪೇಕ್ಷೆಯಿಂದ ಸಮಿತ್ಪಾಣಯ ಅವರೆಲ್ಲರೂ ಕೈ ತುಂಬಾ ಸಮಿತ್ತು ಹೂವು ಹಣ್ಣು, ಗುರುಗಳಿಗೆ ಯಾವ ಮರ್ಯಾದೆ ಹೇಗೆ ಮರ್ಯಾದೆ ಕೊಡಬೇಕೋ ಆ ಮರ್ಯಾದೆ ಗೌರವ ಕೊಡೋದಕ್ಕೋಸ್ಕರವಾಗಿ ಸಮಿತ್ಪಾಣಿಗಳಾಗಿ ಅವರೆಲ್ಲರೂ ಕೂಡ ಪ್ರತಿಚಕ್ರ ಮೇರೆಯನ್ನು ಬಳಿ ಸಾರಿದರು, ರಾಜನ ಹತ್ತಕ್ಕೆ ಬಂದರು. ಬಂದ್ಬಿಟ್ಟು ತಾನು ಅನುಪನೀಯ ವಾಚ, ಆದ್ರೆ ರಾಜ ಮಾತ್ರ ಅವ್ರಿಗೆ ಉಪನಯನ ಅನ್ನುವಂಥವನು ಇನ್ನೊಂದು ಹೊಸದಾಗಿ ಮಾಡ್ತಾರಲ್ಲ ಅದನ್ನ ಮಾಡದೇನೆ ಹೇಳ್ಕೊಟ್ಬಿಟ್ಟ. ಯಾಕಂದ್ರೆ ಇವರೆಲ್ಲ ಋಷಿಗಳು, ಇವರೆಲ್ಲ ವಿದ್ಯಾವಂತರು, ಶ್ರೋತ್ರಿಯರು, ಇನ್ನು ಮತ್ತೆ ಉಪನಯನ ಮಾಡಿ ಇವ್ರಿಗೆ ಅವ್ರ ಶಿಷ್ಯತ್ವ ಒಪ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಮತ್ತೆ ಉಪನಯನ ಇನ್ನೊಂದು ಮಾಡದೇನೆಯೇ ವಿದ್ಯೆಯನ್ನು ಹೇಳ್ಕೊಟ್ಟ. ಸಾಮಾನ್ಯವಾಗಿ ಪ್ರತಿ ವಿದ್ಯೆ ಕಲಿಯುವಾಗಲೂ ಒಂದು ಉಪನಯನ ಮಾಡಿಸ್ಕೊತಾರೆ, ಉಪನಯನ ಮಾಡದೇನೆ ವಿದ್ಯೆ ಹೇಳ್ಕೊಡೋದಿಲ್ಲ. ಆದ್ರೆ ರಾಜ ಏನ್ ಮಾಡ್ದ, ತಾನು ಕ್ಷತ್ರಿಯ, ಇವರು ಬ್ರಾಹ್ಮಣರು, ಅಷ್ಟೆಲ್ಲ ಋಷಿಗಳು, ಇವ್ರಿಗೆ ನಾನು ಉಪನಯನ ಮಾಡೋದು ಅಷ್ಟು ಚೆನ್ನಾಗಿಲ್ಲ, ಇವರು ಮನಸ ಒಪ್ಕೊಂಡ್ಬಿಟ್ಟಿದ್ದಾರೆ ಶಿಷ್ಯ. ಯಾಕೆ ಯಾವಾಗ ಸಮಿತ್ತು ಹೂವು ಹಣ್ಣು ತಂದ್ಬಿಟ್ಟು ಪಾದ ಮುಂದೆ ಒಪ್ಪಿಸ್ಬಿಟ್ರೋ ಅಷ್ಟರಿಂದಲೇ ಅವರು ನಾವು ಶಿಷ್ಯರಾಗಿದ್ದೀವಿ ಅನ್ನೋದನ್ನ ಮನಸ್ಸಿನಿಂದ ಒಪ್ಕೊಂಡ್ಬಿಟ್ಟಿದ್ದಾರೆ, ಸಾಕು ಅಂತ ಅಂದ್ಕೊಂಡು ರಾಜ ಅಷ್ಟಕ್ಕೇನೆ ಉಪದೇಶ ಮಾಡಕ್ ಶುರು ಮಾಡ್ದ.
ಇತ್ಯುಕ್ತಃ ತಾನುಹ ಉವಾಚ. ಇತ್ಯುಕ್ತಃ ತಾನಃ ಉವಾಚ. ಈ ರೀತಿ ಹೇಳಿಸಿಕೊಂಡಂತಹ ಆ ರಾಜನು ಆ ಬ್ರಾಹ್ಮಣನ ಕುರಿತು ಆ ಋಷಿಗಳನ್ನು ಕುರಿತು ಹೇಳ್ದ. ಪ್ರಾತಃ ವಹ ಯುಷ್ಮಭ್ಯಂ ಪ್ರತಿವಕ್ತ ಅಸ್ಮಿ. ಪ್ರಾತಃ ವಹ ಯುಷ್ಮಭ್ಯಂ ಪ್ರತಿವಕ್ತಾ ಅಸ್ಮಿ. ಪ್ರತಿವಾಕ್ಯಂ ದಾತ ಅಸ್ಮಿ. ಪ್ರತಿವಾಕ್ಯಂ ದಾತಾ ಅಸ್ಮಿ. ಪ್ರಾತಃ ಅಂದ್ರೆ ಬೆಳಿಗ್ಗೆ, ಮಾರನೇ ದಿವಸ ನಾಳೆ ಬೆಳಿಗ್ಗೆ ನಾನು ನಿಮಗೆ ಇದಕ್ಕೆ ಉತ್ತರವನ್ನು ಹೇಳುವನಾಗಿದ್ದೇನೆ. ಈ ಪ್ರಶ್ನೆಗೆ ನೀವು ವೈಶ್ವಾನರ ವಿದ್ಯೆಯನ್ನು ಹೇಳ್ಕೊಡಿ ಅಂತಂದಲ್ಲ, ಅದರ ಸ್ವರೂಪವನ್ನು ನಾಳೆ ನಾನು ಹೇಳುವವನಾಗಿದ್ದೇನೆ. ಈಗ ಹೇಳೋದಿಲ್ಲ ಅಂತ ಅರ್ಥ ಅದು. ಈಗ ಹೇಳೋದಿಲ್ಲ ಅಂತ ಹೇಳಿಲ್ಲ, ನಾಳೆ ಹೇಳ್ತೀನಿ ಅಂತಂದ್ರೆ ನೀವು ಅದಕ್ಕೆ ಬೇರೆ ರೀತಿ ಬರಬೇಕು ಅನ್ನೋದು ಅಂಡರ್ಸ್ಟುಂಡು. ನೀವು ಈ ರೀತಿ ಬಂದು ಕೇಳಿದ್ರೆ ಅದು ಹೇಳೋದಲ್ಲ ಅಂತ. ಇತ್ಯುಕ್ತಾಸ್ತೇಹ ಇತ್ಯುಕ್ತಾಸ್ತೇಹ ರಾಜ್ಞೋ ಅಭಿಪ್ರಾಯಜ್ಞಾಃ ರಾಜ್ಞೋ ಅಭಿಪ್ರಾಯಜ್ಞಾಃ ಸಮಿತ್ಪಾಣಯಃ ಸಮಿತ್ಪಾಣಯಃ ಸಮಿದ್ಭಾರಹಸ್ತಾಃ ಸಮಿದ್ಭಾರಹಸ್ತಾಃ ಅಪರೇತ್ಯುಃ ಅಪರೇತ್ಯುಃ ಪೂರ್ವಾಹ್ನೇ ಪೂರ್ವಾಹ್ನೇ ರಾಜಾನಂ ಚಕ್ರವೀರೇ ಗತವಂತಃ. ರಾಜಾನಂ ಬದಿರಕ್ರಮಿರೆ ಗತವಂತಃ. ಈ ರೀತಿ ಹೇಳಿಸಿಕೊಂಡ ಆ ಋಷಿಗಳು ರಾಜನ ಅಭಿಪ್ರಾಯವನ್ನು ಅರ್ಥ ಮಾಡಿ, ರಾಜನಿಗೆ ನಾವು ಈ ಶಿಷ್ಯವೃತ್ತಿಯಿಂದ ಕಲಿಬೇಕು ಅನ್ನೋ ಅಭಿಪ್ರಾಯ ಇದೆ. ಹೀಗೆ ಸುಮ್ಮನೆ ನಾವು ಋಷಿಗಳು ನಮ್ಮ ಸ್ಟೇಟಸ್ ಅನ್ನ, ನಮ್ಮ ಸ್ಥಾನಮಾನ ಹೀಗೆ ಉಳಿಸ್ಕೊಂಡು ನಾವು ಕಲಿಯೋದು ತಪ್ಪು ಅಂತ ರಾಜನ ಅಭಿಪ್ರಾಯವಿದೆ. ಅದನ್ನು ಒಪ್ಕೊಂಡ್ಬಿಟ್ಟವರು, ಹೌದು ಕರೆಕ್ಟು, ವಿದ್ಯೆಯನ್ನು ಕಲಿಯುವಾಗ ನಾವು ಅಭಿಮಾನ ಸ್ಥಾನಮಾನ ಅದನ್ನು ನೋಡಬಾರ್ದು, ಇದೆಲ್ಲ ಬದಿಗೊತ್ತಿ ಕಲಿಬೇಕು ಎಂಬುದನ್ನ ಅವರು ತಿಳಿದವರಾಗಿ ಸಮಿದ್ಭಾರ ಗೃಹೀತ ಹಸ್ತ, ಸಮಿತ್ತಿನಿಂದ ಭಾರವಾದ ಕೈಯುಳ್ಳವರಾಗಿ, ಕೈ ತುಂಬ ಸಮಿತ್ತನ್ನು ಇಟ್ಕೊಂಡು ಅಂತ ಅರ್ಥ. ಅಲ್ಲ, ಅದು ಉಪಲಕ್ಷಣ. ಸಮಿತ್ತು, ಹೂವು, ಹಣ್ಣು, ಗೌರವ ಮರ್ಯಾದೆ ಕೊಡೋಕೆ ಏನೇನು ಬೇಕೋ ಅದಷ್ಟನ್ನು ಇಟ್ಕೊಂಡು ಅಪರೇದ್ಯವನ್ನು ಮಾರನೇ ದಿವಸ ಪೂರ್ವಾಹ್ನ 9 ಗಂಟೆ ಒಳಗೇನೆ ರಾಜನ ಹತ್ರಕ್ಕೆ ಎಲ್ಲ ತಗೊಂಡು ಹೋದರು. ಹೇಳ್ಬಿಟ್ಟು ಅವರಿಗೆ ಮಂತ್ರವತ್ತಾಗಿ ಶಿಷ್ಯರಾಗಿದ್ದೀನಿ ಹೇಳಿ ಅಧೀಹಿ ಭಗವೋ ಬ್ರಹ್ಮ ಅಂದೇ ಬಿಟ್ಟು ಇಟ್ಟು ನಮಸ್ಕಾರ ಮಾಡಿದ್ರು. ಯತ ಏವಂ ಮಹಾಶಾಲಾಃ ಮಹಾಶ್ರೋತ್ರ್ಯಾಃ ಬ್ರಾಹ್ಮಣಾಃ ಸಂತಃ. ಯತ ಏವಂ ಮಹಾಶಾಲಾಃ ಮಹಾಶ್ರೋತ್ರ್ಯಾಃ ಬ್ರಾಹ್ಮಣಾಃ ಸಂತಃ. ಮಹಾಶಾಲತ್ವಾದ್ಯಭಿಮಾನಂ ಹಿತ್ವಾ ಮಹಾಶಾಲತ್ವಾದ್ಯಭಿಮಾನಂ ಹಿತ್ವಾ ಸಮಿದ್ಭಾರಹಸ್ತಾಃ ಸಮಿದ್ಭಾರಹಸ್ತಾಃ ಜಾತಿತೋ ಹೀನಂ ರಾಜಾನಂ ಜಾತಿತೋ ಹೀನಂ ರಾಜಾನಂ ವಿದ್ಯಾರ್ಥಿನಃ ವಿದ್ಯಾರ್ಥಿನಃ ವಿನಯೇನ ಉಪಜಗ್ಮುಃ ವಿನಯೇನ ಉಪಜಗ್ಮುಃ ತಥಾ ಅನ್ಯೈಃ ತಥಾ ಅನ್ಯೈಃ ವಿದ್ಯೋಪಾದಿತ್ಸುಭಿಃ ವಿದ್ಯೋತ್ಪಾದಿತ್ಸುಭಿಃ ವಿದ್ಯೋಪಾದಿತ್ಸುಭಿಃ ಭವಿತವ್ಯಂ. ಭವಿತವ್ಯಂ. ಆ ಯಾವ ಕಾರಣದಿಂದ ಹೀಗೆ ಇವರು ದೊಡ್ಡ ದೊಡ್ಡ ಮನೆಯುಳ್ಳವರು, ಮಹಾಭಾರಿ ಶ್ರೋತ್ರಿಯರು, ಋಷಿಗಳು ಇವರಲ್ಲ, ಸಾಮಾನ್ಯರಲ್ಲ, ಋಷಿಗಳಾಗಿದ್ದು ಬ್ರಾಹ್ಮಣರಾಗಿದ್ರು ಕೂಡ ತಮ್ಮ ಮಹಾಶಾಲತ್ವ ಅಭಿಮಾನವನ್ನು, ಋಷಿತ್ವ ಅಭಿಮಾನವನ್ನು ಬಿಟ್ಟು ಸಮಿತನ್ನು ಕೈಯಲ್ಲಿ ಹಿಡ್ಕೊಂಡು ಜಾತಿಯಿಂದ ಕೆಳಗಿನವನು ರಾಜ, ಅವನು ಕ್ಷತ್ರಿಯ, ಅವನು ಇವರು ಬ್ರಾಹ್ಮಣರು, ಜಾತಿಯಿಂದ ಕೆಳಗಿನವನಾಗಿರುವ ಕ್ಷತ್ರಿಯನಾಗಿರುವ ರಾಜನನ್ನ ತಾವು ವಿದ್ಯಾರ್ಥಿಯಾಗಿದ್ದುಕೊಂಡು ವಿನಯದಿಂದ ಹೋದರು. ವಿನಯೇನ ಅದು ಬಹಳ ಮುಖ್ಯ. ಗುರುಗಳ ಹತ್ರ ಹೋಗ್ಬೇಕಾದ್ರೆ ವಿನಯ ಅನ್ನೋದು ಬಹಳ ಇಂಪಾರ್ಟೆಂಟ್. ವಿನಯವಿಲ್ಲದೆ ಹೋದ್ರೆ ವಿದ್ಯೆ ಒಲಿಯೋದಿಲ್ಲ. ವಿನಯೇನ ಉಪಜಗ್ಮುಹು ಬಳಿ ಸಾರಿದರು ಅಂದ್ರೆ ಆದ್ರಿಂದ ಬೇರೆಯವರು ಕೂಡ ಇವತ್ತು ಕೂಡ ಯಾರ್ಯಾರು ವಿದ್ಯೆಯನ್ನು ಸ್ವೀಕಾರ ಮಾಡ್ಬೇಕು ಅಂದ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ವಿನಯದಿಂದಲೇ ಹೋಗ್ಬೇಕು. ತಮ್ಮ ಜಾತಿ, ಕುಲ, ಗೋತ್ರ, ವರ್ಣ, ಆಶ್ರಮ, ವಯಸ್ಸು, ಅವಸ್ಥೆ, ದುಡ್ಡು, ಅಭಿಮಾನ ಎಲ್ಲವನ್ನೂ ಬದಿಗೊತ್ತಬೇಕು. ಯಾವುದನ್ನು ಇಟ್ಕೋ ಹಾಗಿಲ್ಲ. ಗುರು ಹತ್ರ ಹೋಗ್ಬೇಕಾದ್ರೆ ಏನು ಇಲ್ಲ, ನಾನು ಝೀರೋ, ನಾನು ಬಿಗ್ ಝೀರೋ ಸ್ವಾಮಿ, ತಮ್ಮ ಪಾಲಿಗೆ ಬಿದ್ದಿದ್ದೀನಿ, ನನ್ನನ್ನು ಕೃತಾರ್ಥನಾಗಿ ಮಾಡಿ ಹೋಗ್ಬೇಕೇ ಹೊರತು ಠೇಂಕಾರದಿಂದ, ಅಹಂಕಾರದಿಂದ, ಅಭಿಮಾನದಿಂದ ಹೋದ್ರೆ ನಂಗೆ ವಿದ್ಯೆಯನ್ನು ಹೇಳ್ಕೊಡೋದು ಇಲ್ಲ. ಅದು ಕಲಿತ ವಿದ್ಯೆ ಫಲಕಾರಿಯೂ ಆಗಲ್ಲ. ಆ ರೀತಿ ಕಲಿತ ವಿದ್ಯೆ ಟೇಪ್ ರೆಕಾರ್ಡಿಂದಲೋ ಆನ್ಲೈನ್ ಅಲ್ಲೋ ಬೇರೆ ಕಡೆಯಿಂದ ಕಲಿತಂತಹ ವಿದ್ಯೆ ಸುಮ್ಮನೆ ಮನೆ ಕೂತು ಟೈಮ್ ವೇಸ್ಟ್ ಮಾಡಕ್ ಬಂದು ಕೇಳ್ಬಹುದು ಅಂತ ಅನ್ಬೋದೇ ಹೊರತು ವಿದ್ಯೆ ವೀರ್ಯವತ್ತರಾಗ್ಬೇಕಾದ್ರೆ ಇಲ್ಲಿ ಗುರು ಹತ್ರಕ್ಕೆ ಬರಬೇಕು, ಸಮೀಪದಲ್ಲಿ ಕೂರ್ಬೇಕು, ವಿನಯದಿಂದ ಇದ್ದು ಕೇಳಬೇಕು, ಗುರು ಶುಶ್ರೂಷಾದಿಗಳನ್ನ ಕೇಳಬೇಕೆ ಹೊರತು ಸುಮ್ಮನೆ ಅಲ್ಲಿ ಮನೆಯಲ್ಲೇ ಇದ್ಕೊಂಡು ಅಡುಗೆಗೆ ತರಕಾರಿ ಹಚ್ಕೊಂಡು ಅಡುಗೆ ಗಿಡಿಗೆಯನ್ನು ಮಾಡ್ಕೊಂಡು ಪಕ್ಕ ಆ ರೀತಿ ಕೇಳೋದು ಎಲ್ಲೂ ನಮ್ಮ ಶಾಸ್ತ್ರದಲ್ಲಿ ಒಪ್ಪಿಲ್ಲ. ವಿದ್ಯೆ ಕಲಿಬೇಕಾದ್ರೆ ಬರ್ಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಆಯಿತು ಬಕುತಿ. ಯಾವತ್ತು ಗುರು ಗುಲಾಮನಾಗದೆ ಹೋದ್ರೆ ವಿದ್ಯೆ ಸ್ವಾಧೀನವಾಗೋದಿಲ್ಲ. ಗುರುಗಳೇ ಕರೆಕ್ಟ್. ಆದ್ರೆ ನಮ್ದು ಅಷ್ಟೇ ಇದಿದೆ ಗುರುಗಳೇ, ದೂರದಿಂದ ಕೇಳ್ತಾ ಇದೀವಿ ಆದ್ರೆ ಇದೆ ಅಷ್ಟೇ ಭಕ್ತಿ. ಕೇಳಿದಷ್ಟೇ ಆಗತ್ತೆ. ದೂರದಿಂದ ಕೇಳ, ಇಲ್ಲಿ ಪಕ್ಕಕ್ಕೆ ಬಂದು ಕೂತು ಇಲ್ಲಿ ಕೇಳ್ಕೊಂಡು ಕಲ್ತ್ಕೊಂಡು ಈ ಆಶ್ರಮದ ಸೇವೆ ಮಾಡ್ಕೊಂಡು ಇಲ್ಲಿ ಇದ್ಕೊಂಡು ವಿದ್ಯೆ ಕಲಿಬೇಕೇ ಹೊರತು
ಆಗಿದಲ್ಲ. ಹಾ ತೇಭ್ಯಶ್ಚ ಅದಾದಿತ್ಯಾಂ. ಆವಾಗ ವಿನಯದಿಂದ ಬಂದು ಕೇಳ್ಬಿಟ್ರು, ಅವನಿಗೆ ವಿದ್ಯೆಯನ್ನು ರಾಜ ಕೊಟ್ಟ. ಏನ್ ಕೊಟ್ಟ ಮುಂದೆ ಕಥೆ ಹೇಳ್ತಾರೆ, ಏನ್ ಹೇಳ್ದ ಅಂತ. ಅನುಪನೀಯೈವ ಉಪನಯನಂ ಅಕೃತ್ಯೈವ ತಾನ್ ಯಥಾ ಯೋಗ್ಯೇಭ್ಯ ವಿದ್ಯಾಂ ಅದಾತ್. ಅನುಪನೀಯೈವನ ಉಪನಯನ ಮತ್ ಮಾಡದೇನಿಗೆ ಅವ್ರು ಯಾವಾಗ ಸಮಿತಿ ತಂದು ಇಟ್ಟುಬಿಟ್ರೋ ಇದರಿಂದ ಉಪನಯನ ಆಯ್ತು ಅಂತ ರಾಜ ಅನ್ಕೊಂಡ್ಬಿಟ್ಟ. ಮತ್ತೆ ಪುನಃ ಉಪನಯನ ಬೇಡ, ಋಷಿಗಳು ನೀವು ವಿದ್ಯಾವಂತರು, ಇದು ನಾನು ಜಾತಿಯಿಂದ ಹೀನ ಜಾತಿ ಕ್ಷತ್ರಿಯ ಬ್ರಾಹ್ಮಣ ಉಪನಯನ ಮಾಡೋದು ಸರಿಯಾಗೋದಿಲ್ಲ, ಆದ್ರಿಂದ ನೀವು ಯಾವಾಗ ಒಪ್ಕೊಂಡ್ಬಿಟ್ರು ನನ್ನ ಶಿಷ್ಯ ಅಂತ ಅಷ್ಟೇ ಸಾಕು ನನಗೆ ಅಂತ ಹೇಳ್ಬಿಟ್ಟು ರಾಜ ಉಪನಯನ ಮಾಡ್ದೇನೆ ಯೋಗ್ಯರಾಗಿರ್ತಕ್ಕಂಥ ಆ ಋಷಿಗಳಿಗೆ ವಿದ್ಯೆಯನ್ನು ರಾಜ ಕೊಟ್ಟ. ಹೌದು, ಉಪನಯನ ಮಾಡೋದ್ರಿಂದ ಯಾವ ರೀತಿ ಪ್ರಧಾನ ಹೋಮಾದಿಗಳು ಉಂಟು ಅದೆಲ್ಲ ಮಾಡ್ಬೇಕು. ದ್ವಿಜಾಂಗುಷ್ಟ ಹಿಡ್ಕೋಬೇಕು, ಬಲಗ ಹೆಬ್ಬೆಟ್ಟನ್ನು ಹಿಡ್ಕೊಂಡು ಅದೀಪ ಅಂತ ಹೇಳ್ಬಿಟ್ಟು ಆ ಉಪನಯನ ಸಂಸ್ಕಾರದಲ್ಲಿ ಪ್ರಧಾನ ಆಹುತಿ ಹೋಮ ಉಂಟಲ್ಲ ಅಷ್ಟನ್ನು ಮಾಡಿಸ್ಕೊಂಡು ಶಿಷ್ಯತ್ವವನ್ನು ಒಪ್ಕೊಂಡು ಆಮೇಲೆ ಕಲಿಬೇಕು ಅಂತ ಶಾಸ್ತ್ರದ ನಿಯಮ. ಒಂದೇ ಸತಿ ಮಾಡೋದಲ್ವಾ ಅದು? ನಾನು ಅದೇ ಅಲ್ಲ, ವಿದ್ಯೆಗೂ ಬೇರೆ ಬೇರೆ ಉಂಟು, ಪ್ರತಿಯೊಂದು ವಿದ್ಯೆಗೂ ಮತ್ತೊಬ್ಬನೇನ ಉಂಟು. ಕಾಂಡೆ ವ್ರತಚರ್ಯ ಅಂತ ಸೂತ್ರಕಾರ ಮಾಡಿದೆ. ಪ್ರತಿ ಕಾಂಡಕ್ಕೂ ಹಾಕೊಳ್ಳೋದಲ್ಲ, ಇದು ಬೇರೆ ಟೈಪ್ ಪೂಜಾ. ಹೌದೌದು, ಬೇರೆ ಟೈಪ್. ಅಷ್ಟೆಲ್ಲ ಗ್ರ್ಯಾಂಡ್ ಹುಡುಗೆರೆ ಗಿಡಿಗೆರೆ ನೆಂಟಿಷ್ಟು ಬರೋದು ಅದೆಲ್ಲ ಏನೂ ಇಲ್ಲ. ಇಲ್ಲಿ ಉಪನಯನಕ್ಕೆ ಗುರು ಶಿಷ್ಯರಿಬ್ಬರೇ, ಒಂದು ಪಾವು ತುಪ್ಪ, ಒಂದು ಇದ್ರ ಮೇಲೆ ಕಟ್ಟು, ಆಚಾರ್ಯ ಶಿಷ್ಯ ಇಬ್ಬರೇ, ಯಾರು ಇಲ್ಲ ಉಪನಯನಕ್ಕೆ. ತಥಾ ಅನ್ಯೇನಾಪಿ ವಿದ್ಯಾ ದಾತವ್ಯ ಇತಿ ಆಖ್ಯಾಯಿಕ ಅರ್ಥ. ಹಾಗೆ ಮತ್ತೊಬ್ಬನಾದವನು ಕೂಡ ಇಲ್ಲಿ ವಿನಯದಿಂದ ಬಂದರೆ, ಶಿಷ್ಯತ್ವವನ್ನು ಒಪ್ಕೊಂಡು ನಾನು ಇನ್ನ ಶಿಷ್ಯನಾಗಿದ್ದೀನಿ ವಿನಯದಿಂದ ಬಂದ್ರೆ ಅವನಿಗೆ ಮತ್ತೆ ಉಪನಯನ ಅಂತ ಏನ್ ಮಾಡ್ಬೇಕಾಗಿಲ್ಲ, ಹಾಗೆ ಹೇಳ್ಕೊಡ್ಬಹುದು. ಇದೇ ರೀತಿ ಅವ್ರಿಗೂ ತಿಳಿಸ್ಕೊಡೋದಕ್ಕೆ ಅವಕಾಶ ಉಂಟು ಅಂತ ಅರ್ಥ. ಏತದ್ ವೈಶ್ವಾನರ ವಿಜ್ಞಾನ ಉವಾಚ ಇದು ಮುಖ್ಯಮಾಣಿ ಸಂಬಂಧ. ಈ ವೈಶ್ವಾನರ ವಿದ್ಯೆಯನ್ನು ತಿಳಿಸಿಕೊಟ್ಟ ಎಂಬುದಾಗಿ ಏನ್ ತಿಳಿಸ್ಕೊಟ್ಟ ಅಂದ್ರೆ ಮುಂದೆ ಹೇಳುವಂತಹ ವೈಶ್ವಾನರ ವಿದ್ಯೆಯೊಡನೆ ಹೇಳ್ದ ಅಂತ ಅನ್ವಯ ಮಾಡ್ಕೊಳ್ಳಿ. ಇನ್ನು ವೈಶ್ವಾನ ವಿದ್ಯೆ ಹೇಳಿಲ್ಲ, ಈಗ ಶುರು ಮಾಡ್ತಾನೆ ಹೇಳ್ಕೊಡಕ್ಕೆ. ಹೇಳ್ದ ಅಂತ ಕಥೆ ಹೇಳ್ಬಿಟ್ಟು ಏನ್ ಹೇಳ್ದ ಅಂತ ಮತ್ತೆ ಇನ್ನೊಂದ್ಸಲ ಶುರು ಮಾಡ್ಕೊಳ್ತಾರೆ. ರಾಜನೇ ಪ್ರಶ್ನೆ ಮಾಡ್ತಾನೆ, ಉಪಮನ್ಯವ ಕಂತ್ವಮಾತ್ಮಾನುಪಾಸ ಇತಿ ದಿವಮೇವ ಭಗವೋ ರಾಜನ್ನಿತಿ ಹೋವಾಚ. ದಿವಮೇವ ಭಗವೋ ರಾಜನ್ನಿತಿ ಹೋವಾಚ. ತೇಜ ಆತ್ಮ ವಿಶ್ವಾನರಃ. ಏಷ ವೈ ಸುತೇಜ ಆತ್ಮ ವೈಶ್ವಾನರಃ. ಆತ್ಮಾನುಪಾಸ್ಯೆ. ಯಂತಮಾತ್ಮಾನಮುಪಾಸ್ಯೆ. ತವ ಸುತಂ ಪ್ರಸುತಂ ಆಸುತಂ ಕುಲೇ ದೃಶ್ಯತೆ. ತಸ್ಮಾತ್ ತವ ಸುತಂ ಪ್ರಸುತಂ ಆಸುತಂ ಕುಲೇ ದೃಶ್ಯತೆ. ಅತ್ಯನ್ನಂ ಪಶ್ಯಸಿ ಪ್ರಿಯಂ. ಪಶ್ಯಸಿ ಪ್ರಿಯಂ. ಅತ್ಯನ್ನಂ ಪಶ್ಯಸಿ ಪ್ರಿಯಂ ಭವತಿ. ಪಶ್ಯತಿ ಪ್ರಿಯಂ ಭವತಿ. ಬ್ರಹ್ಮವರ್ಚಸಂ ಕುಲೇ. ಅಸ್ಯ ಬ್ರಹ್ಮವರ್ಚಸಂ ಕುಲೇ. ಪಶ್ಯತಿ ಪ್ರಿಯಂ ಹೇಳು. ಭವತ್ಯಸ್ಯ ಬ್ರಹ್ಮವರ್ಚಸಂ ಕುಲೇ. ಭವತ್ಯಸ್ಯ ಬ್ರಹ್ಮವರ್ಚಸಂ ಕುಲೇ. ಯ ಏವಮೇತಮಾತ್ಮಾನಂ. ಯ ಏತಮೇವಮಾತ್ಮಾನಂ. ವೈಶ್ವಾನರमुपास्ते. ವೈಶ್ವಾನರमुपास्ते. ಮೂರ್ಧಾತ್ವೇಷ ಆತ್ಮನೈತಿ ಹೋವಾಚ. ಮೂರ್ಧಾತ್ವೇಷ ಆತ್ಮನೈತಿ ಹೋವಾಚ. ಮೂರ್ಧಾತೆ ವ್ಯಪತಿಷ್ಯತ್ ಜನ್ಮಾನ್ನಾಗಮಿಷ್ಯ ಇತಿ. ಮೂರ್ಧಾತೆ ವ್ಯಪದಿಶ್ಯತ್ ಯನ್ಮಾನ್ನಾಗಮಿಷ್ಯ ಇತಿ. ಔಪಮನ್ಯವ ಕಂತಮಾತ್ಮಾನಮುಪಾಸ್ಸ ಇತಿ. ದಿವಮೇವ ಭಗವೋ ರಾಜನ್ನಿತಿ ಹೋವಾಚ. ಏಷ ವೈ ಸುತೇಜ ಆತ್ಮ ವೈಶ್ವಾನರಃ. ಯಂತಮಾತ್ಮಾನಮುಪಾಸ್ಸೆ. ತಸ್ಮಾತ್ ತವ ಸುತಂ ಪ್ರಸುತಂ ಆಸುತಂ ಕುಲೇ ದೃಶ್ಯತೆ. ಅತ್ಯನ್ನಂ ಪಶ್ಯಸಿ ಪ್ರಿಯಂ. ಅತ್ಯನ್ನಂ ಪಶ್ಯತಿ ಪ್ರಿಯಂ ಭವತ್ಯಸ್ಯ ಬ್ರಹ್ಮವರ್ಚಸಂ ಕುಲೇ. ಯ ಏತಮೇವಮಾತ್ಮಾನಂ ವೈಶ್ವಾನರमुपास्ते. ಮೂರ್ಧಾತ್ವೇಷ ಆತ್ಮನ ಇತಿ ಹೋವಾಚ. ಮೂರ್ಧಾತೆ ವ್ಯಪದಿಶ್ಯತ್ ಯನ್ಮಾನ್ನಾಗಮಿಷ್ಯ ಇತಿ. ಔಪಮನ್ಯವಃ. ಉಪಮನ್ಯವ ಸಂಬೋಧನೆ ಇದು. ಉಪಮನ್ಯವ. ಔಪಮನ್ಯವ ಕಂ ತ್ವಂ ಆತ್ಮಾನಂ ಉಪಾಸ್ಸೆ. ಉಪಾಸ್ಸೆ ಇತಿ ದಿವಂ ಏವ ಭಗವಃ ರಾಜನ್ ಇತಿ ಹ ಉವಾಚ. ಏಷಃ ವೈ ಸುತೇಜಾಃ ಆತ್ಮಾ ವೈಶ್ವಾನರಃ. ಯಂ ತ್ವಂ ಆತ್ಮಾನಂ ಉಪಾಸ್ಸೆ. ತಸ್ಮಾತ್ ತವ ಸುತಂ ಪ್ರಸುತಂ ಆಸುತಂ ಕುಲೇ ದೃಶ್ಯತೆ. ಅತ್ಯನ್ನಂ ಪಶ್ಯಸಿ ಪ್ರಿಯಂ. ಅತ್ಯನ್ನಂ ಪಶ್ಯತಿ ಪ್ರಿಯಂ ಭವತಿ ಅಸ್ಯ ಬ್ರಹ್ಮವರ್ಚಸಂ ಕುಲೇ. ಯಃ ಏತಂ ಏವಂ ಆತ್ಮಾನಂ ವೈಶ್ವಾನರಂ ಉಪಾಸ್ತೆ. ಮೂರ್ಧಾ ತು ಏಷ. ಸ್ಥೂಲ
ಹಾ ಹಾ ಏಷ ಹೌದು ತು ಏಷ तु एषः ಆತ್ಮನಃ आत्मानः ಆತ್ಮನಃ इति ह ह उवाच मूर्धा ते व्यपदिश्यत् यत् ಯತ್ ಮಾಂ मां नागमिष्य ನ न अगमिष्य ಆಗಮಿಷ್ಯಃ आगमिष्यः इति ಮೊದಲನೇವನು ಪ್ರಾಚೀನ ಶಾಲಾ ಉಪಮನ್ಯವ. ಹೇ ಉಪಮನ್ಯವ, ಉಪಮನ್ಯುವಿನ ಮಗನಾದಂತಹ ಪ್ರಾಚೀನ ಶಾಲನೆ, ನಿನಗೇನಾದ್ರು ಗೊತ್ತಿದೆಯೇನಪ್ಪ ವೈಶ್ವಾನರ ಸ್ವರೂಪದ ಬಗ್ಗೆ ಏನಾದ್ರು ತಿಳ್ಕೊಂಡಿದ್ಯಾ? ಏನಾದ್ರು ತಿಳ್ಕೊಂಡಿದ್ರೆ ಅದನ್ನ ಮುಂದೆ ಕೇಳ್ತೀನಿ ಅಂತ ರಾಜನ ಇದು. ನಿಮ್ಗೇನಾದ್ರು ಅದ್ರ ಬಗ್ಗೆ ಒಂದು ಸಾಮಾನ್ಯವಾದ ಇದಿದ್ದರೆ ಹೇಳಿ, ಅದನ್ನ ರೆಕ್ಟಿಫೈ ಮಾಡಿ ಸರಿ ಮಾಡ್ತೀನಿ ಅಂತ ಆ ರೀತಿ ಅಂದ್ಕೊಂಡು, ನೀನೇನು ಅನ್ಕೊಂಡಿದ್ಯಪ್ಪ ವೈಶ್ವಾನರ ಅಂತಂದ್ರೆ ಅಂತಂದ. ಪೂಜ್ಯರೇ, ದ್ಯುಲೋಕವನ್ನೇ ನಾನು ವೈಶ್ವಾನರ ಅಂತ ಉಪಾಸನೆ ಮಾಡ್ತಾ ಇದ್ದೀನಿ, ಕರೆಕ್ಟಾ ಸರಿನಾ ಅಂತ ಹೇಳ್ದ. ಅವನು ಗೊತ್ತಿತ್ತು, ಏನು ಗೊತ್ತಿಲ್ಲ ಅಂತಿಲ್ಲ, ಆದ್ರೆ ಒಂದು ಪಾರ್ಟ ಗೊತ್ತಿತ್ತು, ಒಂದು ಭಾಗ ಏಕದೇಶವಾಗಿ ತಿಳ್ಕೊಂಡಿದ್ದ. ದ್ಯುಲೋಕವೇ ವೈಶ್ವಾನರ ಅಂತ ತಿಳ್ಕೊಂಡಿದ್ದೀನಿ ಇಂದ ಯೆಹೋವಾಗೆ. ಅದಕ್ಕೆ ಅವನು ಹೇಳ್ತಾನೆ, ರಾಜ ಏಷವಿ ಸುತೇಜ ಆತ್ಮ, ಇವನು ಸುತೇಜನು, ವೈಶ್ವಾನರ ಆತ್ಮನ ಸುತೇಜನಾದ ಆತ್ಮನು. ಅಂದ್ರೆ ಸುತೇಜ ಅಂತ ಗುಣ, ಶೋಭನಂ ತೇಜ ಎಸ್ ಸುತೇಜ. ಇನ್ನು ಇದು ತಲೆ ಮಾತ್ರ ಆಗಿದೆ. ವೈಶ್ವಾನರ ಸುತೇಜನಾದ ವೈಶ್ವಾನರನು, ಯಾರನ್ನು ನೀನು ಆ ಆತ್ಮನಾಗಿ ಉಪಾಸನೆ ಮಾಡುತ್ತಿದ್ವಿಯೋ ಇನ್ನು ಸುತೇಜನಷ್ಟೇ ಹೊರತು ಇವನು ಪೂರ್ತಿ ವೈಶ್ವಾನರನಲ್ಲ. ಆದ್ದರಿಂದ ನೀವು ಇದನ್ನು ಉಪಾಸನೆ ಮಾಡ್ತಾ ಇದ್ದದ್ರಿಂದೇನೆ ಅವ ಸುತಂ, ಸುತಂ ಅಂದ್ರೆ ಸೋಮ ಹಿಂಡಿದ್ದು ಅಂತ. ಸೋಮಯಾಗ ನಿಮ್ಮ ಮನೆ ನಡೀತಾ ಇದೆ. ಅದು ತಪ್ಪಾಗುತ್ತೆ ಅಲ್ವಾ? ಅವರು ಹೌದು ಹೆವೆನ್ ಅಲೋನ್ ಅಂದ್ರೆ ಬರೀ ದ್ವಿಲೋಕ ಅನ್ನೋದು ತಪ್ಪಾಗುತ್ತೆ. ತಪ್ಪಾಗತ್ತೆ. ಹೌದು ಹೌದು, ಅದು ಅದು ಎಲ್ಲಾ ಲೋಕ ಕವರ್ ಆಗ್ಬೇಕು ಅಲ್ವಾ? ಅದನ್ನ ರಾಜ ಎಲ್ಲ ಕೂಡಿಸ್ತಾನೆ. ಒಬ್ಬೊಬ್ರು ಒಂದೊಂದು ಭಾಗ ಮಾತ್ರ ಮಾಡ್ತಿರ್ತಾರೆ, ಗೊತ್ತಿರಲ್ಲ ಅವ್ರಿಗೆ. ಅವರೇ ಕೂಡಿಸ್ಕೊಂಡಿದ್ದು ಇಲ್ಲಿ ಬರೋ ಅವಶ್ಯಕತೆ ಇರ್ಲಿಲ್ಲ. ಅವ್ರೇನ್ ಮಾಡ್ಬಿಟ್ರು, ನಾನ್ ಮಾಡ್ತಾ ಇರೋ ದ್ಯುಲೋಕವೇ ವೈಶ್ವಾನರ ಅಂತ ಮಾಡ್ಕೊಂಡ್ರು. ಅಯ್ಯೋ, ದ್ಯುಲೋಕ ವೈಶ್ವಾನರ ಅನ್ನೋದು ಅದೊಂದು ಭಾಗ ಕಣಪ್ಪ, ವೈಶ್ವಾನರ ಆತ್ಮನ ಒಂದು ಅವಯವ, ಒಂದು ಪಾರ್ಟ್ ಅದು. ಅದನ್ನ ತಲೆ, ಅದಕ್ಕೆ ಸುತೇಜ ಅಂತ ಒಂದು ಗುಣ ಹೆಸರಿದೆ. ಸುತೇಜಸ್ಸು ಗುಣ ಅದು. ಶೋಭನಂ ತೇಜ ಎಸ್ ಸಹ ಸುತೇಜ, ಒಳ್ಳೆ ತೇಜಸ್ವಿ ಆಗಿರ್ತಕ್ಕಂಥ ಗುಣವುಳ್ಳವನು ಆ ತಲೆ. ಅದು ಒಂದು ಭಾಗ ವಿಷಯದ ಆತ್ಮದು ಅಂತಂದ. ನೀನು ಅಷ್ಟು ಮಾಡಿದ್ದಕ್ಕೂ ನಿಮ್ಗೊಂದು ಫಲ ಆಗ್ತಾ ಇದೆ ಅಂತ ಹೇಳ್ತಿದ್ದಾನೆ. ಏನ್ ಫಲ? ಸುತ, ಪ್ರಸುತ, ಆಸುತ. ನಿನ್ನ ಇದರಲ್ಲಿ ಸುತ ಅಂದ್ರೆ ಸೋಮಯಾಗ, ಪ್ರಸುತ ಅಂದ್ರೆ ಅಹರ್ಗಣ, ಪ್ರಸುತ ಅಂದ್ರೆ ಹೆಚ್ಚಿನ ಗಣ, ಆಸುತ ಅಂದ್ರೆ ಅಹರ್ಗಣಾದಿಗಳು ಮಾಡ್ತಾ ಅರ್ಥ ಮಾಡಿದ್ದಾರೆ. ಸೋಮ ಸುತ ಅಂದ್ರೆ ಸೋಮನ ಹಿಂಡೋದು, ಪ್ರಸುತ ಅಂದ್ರೆ ಪ್ರತಿ ವರ್ಷ ಹಿಂಡೋದು, ಆಸುತ ಅಂದ್ರೆ ಅಹರ್ಗಣಗಳಲ್ಲಿ. ಸುತ ಅಂದ್ರೆ ಮಗ ಅಲ್ಲ, ಇಲ್ಲಿ ಸುತ ಅಂದ್ರೆ ಮಗ ಅಂತೂ ಅರ್ಥ ಇದೆ. ಸುತ ಶಬ್ದಕ್ಕೆ ಶೂಯಿ ಅಭಿಷವೇ ಅನ್ನೋ ಅರ್ಥದಲ್ಲಿ ಹಿಂಡೋದು ಅಂತ ಅರ್ಥ. ಶೂಯಿ ಪ್ರಾಣಿಗರ್ಭ ವಿಮೋಚನೆಯೋ ಅರ್ಥದಲ್ಲಿ ಮಗ ಅಂತ ಅರ್ಥ. ಎರಡು ಧಾತು ಇದೆ, ಕ್ರಿಯಾಪದವೇ ಎರಡು. ಸೂಯತೆ ಒಂದು, ಸೂತೆ ಒಂದು. ಸೂಯತೆ ಅಂದ್ರೆ ಹಡಿಯುತ್ತಾನೆ, ಸೂತೆ ಅಂದ್ರೂ ಹಡಿಯುತ್ತಾನೆ ಅಂದ್ರೆ ಹಿಂಡುತ್ತಾನೆ ಅನ್ನೋ ಅರ್ಥವೂ ಇದೆ. ಆದ್ರಿಂದ ನಿನ್ನ ಮನೆಯಲ್ಲಿ ಪ್ರತಿ ವರ್ಷ ಸೋಮಯಾಗ ಮತ್ತೆ ಅಹರ್ಗಣಾದಿ ಸೋಮ ಹಿಂಡೋದು ಇದೆಲ್ಲ ನಡೀತಾ ಇದೆ. ಈ ಉಪಾಸನೆ ಮಾಡಿದ್ದಕ್ಕೇನೆ ನಿಂಗೆ ಆ ಯೋಗ ಬಂದಿದೆ. ಅಷ್ಟೇ ಅಲ್ಲ, ಅನ್ನವನ್ನು ಒಳ್ಳೆ ತಿನ್ನುವನಾಗಿದೆಯಾ, ಆರೋಗ್ಯವಂತನಾಗಿದ್ದೀಯಾ, ಪ್ರಿಯವಾದದ್ದನ್ನು ಕೂಡ ಕಾಣ್ತಾ ಇದೆಯಾ ನೀನು. ಯಾರು ಈ ರೀತಿ ಉಪಾಸನೆ ಮಾಡುತ್ತಾರೋ ಅವರು ಅನ್ನವನ್ನು ತಿನ್ನುತ್ತಾರೆ, ಪ್ರಿಯವಾದದ್ದನ್ನು ಕಾಣುತ್ತಾರೆ, ಇವನ ಕುಲದಲ್ಲಿ ಬ್ರಹ್ಮೋರ್ಚಸ್ಯಾದ ಮಕ್ಕಳು ಹುಟ್ಟುತ್ತಾರೆ. ಯಾವಾಗ ಈ ರೀತಿಯಾಗಿ ಆ ಆತ್ಮನಾಗಿರುವ ವಿಷಯವನ್ನು ಉಪಾಸನೆ ಮಾಡುತ್ತಾನೋ ಅಂತಂದ. ಆಮೇಲೆ ಮೂರ್ಧಾತು ಏಷಃ, ತು ಆದರೆ ಏಷಃ ಈ ಸುತೇಜನು ಆತ್ಮನಃ ಮೂರ್ಧ, ಈ ವೈಶ್ವಾನರ ಆತ್ಮನ ತಲೆ ಇದು, ಪೂರ್ತಿ ವೈಶ್ವಾನರ ಆತ್ಮ ಅಲ್ಲ. ಯೆಹೋವಾಚ. ನೀನು ಇಷ್ಟನ್ನೇ ವೈಶ್ವಾನರ ಅಂತ ತಿಳ್ಕೊಂಡ್ಬಿಟ್ಟು ಉಪಾಸನೆ ಮಾಡ್ತಾ ಇದ್ಬಿಟ್ಟು ಯಾವತ್ತಾದ್ರೂ ಪೂರ್ಣ ವೈಶ್ವಾನರ ಉಪಾಸಕ ಬಂದು ನಿನ್ನ ತಲೆ ಬಿದ್ದೋಗ್ಲಿ ಅಂತ ಅಂದ್ಬಿಟ್ಟಿದ್ರೆ ನಿನ್ ತಲೆ ಬಿದ್ದೋಗ್ಬಿಡ್ತಿತ್ತು. ನೀವು ಒಳ್ಳೆ ಕೆಲಸ ಮಾಡಿದೀಯಾ, ನನ್ನ ಹತ್ರ ಬಂದಿಲ್ಲ, ನಾನು ಆ ರೀತಿ ಹೇಳೋಲ್ಲ, ಇದು ತಿಳ್ಕೊ. ಇದು ತಲೆ ಮಾತ್ರವೇ ಹೊರತು ಪೂರ್ಣ ವೈಶ್ವಾನರ ರೂಪ ಅಲ್ಲ. ಅದು ಅಪರಾಧ. ವೈಶ್ವಾನರನ ಅವಯವವನ್ನೇ ವೈಶ್ವಾನರ ಅಂತ ಉಪಾಸನೆ ಮಾಡೋದಿದೆಯಲ್ಲ, ಅದು ವೈಶ್ವಾನರ ದೇವತೆಗೆ ಅಪಚಾರ. ಬೆರಳನ್ನೇ ಅವನು ದೇವದತ್ತ ಅನ್ನಂಗೆ, ಒಂದು ಬೆರಳು ಒಂದು ಕಾಲನ್ನ ದೇವದತ್ತ ಅಂತ ಹೇಗೆ ತಪ್ಪೋ ಹಾಗೆ ತಲೆಯನ್ನೇ ವೈಶ್ವಾನರ ಅನ್ನೋ ತಪ್ಪು, ಹಾಗನ್ಬಾರ್ದು.
ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ವಾ ಗುರುಗಳೇ? ಇದು ಸುತ, ಪ್ರಸೂತ, ಅಸೂತ. ಆಸುತ ಅಂದ್ರೆ ಸುತ ಅಂದ್ರೆ ಪ್ರತಿ ಇದು ಸೋಮಯಾಗ ಮಾಡಿದ್ರೆ ಸೋಮನ ಹಿಂಡೋದು ಅಂತ. ಸೋಮನ ಹಿಂಡೋದು ಒಂದು ಪುಣ್ಯಕರ್ಮ ಅಂತ. ಆ ಪುಣ್ಯಕರ್ಮ ನಿಮ್ಮನ್ನು ನಡೀತಾ ಇದೆ. ಮತ್ತು ಪ್ರಸೂತ ಅಂದ್ರೆ ಪ್ರತಿ ವರ್ಷವೂ ನಡೆಯೋದು ಪ್ರಸೂತ. ಆಸುತ ಅಂದ್ರೆ ಸತ್ರ ಅಂತ ಒಂದು ಯಾಗ ಇದೆ. ಅಂದ್ರೆ ಅದು ಗೆಡ್ಬಿಡದೆ ದಿನಾ ನಡೆಯೋದು. 12 ದಿವಸ, 13 ದಿವಸ, 15 ದಿವಸ ನಡೆಯುತ್ತೆ. ಅಲ್ಲಿ ದಿನಾ ಸೋಮನ್ ಹಿಂಡ್ತಾರೆ. ಸೋಮನ್ ಹಿಂಡೋದು ಮೂನ್ ಅಲ್ವಾ ಗುರುಗಳೇ? ಮೂನ್ ಸೋಮ ಅಲ್ಲ, ಸೋಮ ಅಂದ್ರೆ ಒಂದು ಬೆಳ್ಳಿ. ಇಲ್ಲಿ ಸೋಮಲತೆ, ಸೋಮಲತೆ ಅಂತಿದೆ. ಆ ಸೋಮಲತೆಯನ್ನ ಸೋಮಯಾಗದಲ್ಲಿ ಹಿಂಡ್ತಾರೆ. ಆ ಸೋಮಲತೆ ಅದಕ್ಕೆ ನಾನು ಮೂನ್ ಯಾಕೆ ಬಂತಿಲ್ಲಿ ಅನ್ಕೋತೆ. ಸೋಮ ಇಲ್ಲಿ ಮೂನ್ ಅಲ್ಲ, ಇಲ್ಲಿ ಸೋಮ ಅಂದ್ರೆ ಇಲ್ಲಿ ಸೋಮಲತೆ. ಅದು ಕ್ರೀಪರ್ ಬೆಳ್ಳಿ ಸೋಮಲತೆ, ಅದನ್ನ ಹಿಂಡ್ತಾರೆ. ಅದು ಹಿಂಡೋದು ಅದೊಂದು ಭಾಗ್ಯ ಅಂತ. ಯಜ್ಞ ಮಾಡಿ ಸೋಮಲತೆ ಹಿಂಡೋದು ಅನ್ನೋದು ಪುಣ್ಯವಂತರ ಒಂದು ಕೆಲಸ ಅಂತ. ನೀನು ಆ ಪುಣ್ಯ ಕೆಲಸ ಮಾಡ್ತಾನೆ ಇದೀಯಾ. ಈ ಒಂದು ಸುತೇಜ ಗುಣವನ್ನು ಉಪಾಸನೆ ಮಾಡೋದ್ರಿಂದ ನಿಂಗೆ ಅದು ನಡೀತಾ ಇದೆ ಅಂತ ರಾಜ ಇವನೇ ನಡೀತಾ ಇದ್ದದಕ್ಕೆ ಒಂದು ಕಾರಣ ಕೊಟ್ಟ. ನೀವು ಪ್ರತಿ ವರ್ಷ ಸೋಮಯಾಗ ಮಾಡ್ತಿರಲ್ಲ, ಆ ಸತ್ರಾದಿಗಳು ಮಾಡ್ತಿರಲ್ಲ, ಅದಕ್ಕೆ ಕಾರಣ ಈ ದೇವತೋಪಾಸನೆ ಮಾಡಿದ್ರಿಂದ ಆ ದೇವತಾ ಅನುಗ್ರಹನ ನಡೀತಾ ಇದೆ. ಅದು ಸಾಧನೆಯೇ, ಸೋಮಯಾಗ ಫಲ ಅಲ್ಲ, ಅದು ಸಾಧನೆಯೇ. ಸಾಧನವಾಗಿದ್ದು ಅದನ್ನು ಹೊಗಳ್ತಾ ಇದ್ದಾನೆ. ಅದು ಉತ್ತಮ ಲೋಕ ಪ್ರಾಪ್ತಿ ಆಗತ್ತೆ ಅಂತ. ಒಟ್ಟು ಮೇಲೆ ಇಷ್ಟನ್ನೇ, ಈ ತಲೆಯನ್ನೇ ಸೋಮ ಇದು ವೈಶ್ವಾನರ ಅಂತ ತಿಳ್ಕೊಂಡ್ರೆ ಅದು ಅಪಚಾರ ಆಗತ್ತೆ. ಅದು ತಲೆ ಮಾತ್ರ, ಒಂದು ಭಾಗ ಮಾತ್ರ. ಯಾರಾದ್ರೂ ಸಮಸ್ತ ವೈಶ್ವಾನೋಪಾಸಕ ಬಂದ್ಬಿಟ್ಟು ನಿನ್ ತಲೆ ಬಿದ್ದೋಗ್ಲಿ, ಈ ದೇವತೆಗೆ ಅಪಚಾರ ಮಾಡಿದೆ ಅಂತ ಹೇಳ್ಬಿಟ್ರೆ ನಿನ್ ತಲೆ ಬಿದ್ದೋಗ್ಬಿಡ್ತಿತ್ತು. ಒಳ್ಳೆ ಕೆಲಸ ಮಾಡಿದೆ, ನನ್ನ ಹತ್ರ ಬಂದಿದೆಯಲ್ಲ, ನೀನ್ ತಿಳ್ಕೊ, ಇದು ತಲೆ ಮಾತ್ರ, ಪೂರ್ಣ ವಿಶ್ವಾನರ ಅಲ್ಲ ಅಂತ. ನಾಳೆ ಭಾಷ್ಯ ಓದೋಣ. ಓಂ ಆಪ್ಯಾಯಂತು ಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ಅನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು ತದಾತ್ಮನಿರ್ದೇಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.